ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರದಲ್ಲಿ ನಡೀತಿರುವಂತಹ ರಾಜಕೀಯ ಕೆಲವೊಂದು ಹೇಳಿಕೆ ಪ್ರತಿ ಹೇಳಿಕೆಗಳಾಗಿರ್ಬೋದು, ರಾಜಕೀಯ ವಾತಾವರಣದಲ್ಲಿ ರಾಜಕೀಯದಲ್ಲಿ ಉಂಟಾಗಿರುವಂತಹ ಕೆಲವೊಂದು ಗೊಂದಲಗಳು, ಕೆಲವೊಂದು ಗಂಭೀರವಾದ ಆರೋಪಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು, ಬಿಜೆಪಿಯ ಜಿಲ್ಲಾ ಮುಖಂಡರು ಆಗಿರುವಂತಹ ಶ್ರೀಯುತ ರಾಮಸ್ವಾಮಿ ಶೆಟ್ಟಿಗದ್ದವರು ನಮ್ಮ ಜೊತೆ ಇದ್ದಾರೆ. ರಾಮಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಆರಾಮಿದೆ ರಾಮಸ್ವಾಮಿ. ಬಹುಶಃ 10 ದಿನಗಳ ಅಂತರದಲ್ಲಿ ಎರಡೆಯ ಒಂದು ಇಂಟರ್ವ್ಯೂ, ಒಂದು ಆರೋಪ ಪ್ರತ್ಯಾರೋಪಗಳ ಕುರಿತಾಗಿ. ಈಗ ನಿಮ್ಮ ಮೇಲೆ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಆರೋಪ ಮತ್ತು ಪ್ರತ್ಯಾರೋಪಗಳು ನಿರಂತರವಾಗಿ ಈಗ ನಡೀತಾ ಇರುವಂತದ್ದು. ನಿಮ್ಮ ಮೇಲೆ ಬಂದಿರುವಂತಹ ಕೆಲವೊಂದು ಗಂಭೀರ ಆರೋಪಗಳು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಮುಖಂಡರುಗಳು ನಿಮ್ಮ ಮೇಲೆ ಮಾಡಿರುವಂಥದ್ದು. ಅದು ಸುದ್ದಿಗೋಷ್ಠಿ ನಡೆಸಿ ಸುಧೀರ್ ಕುಮಾರ್ ಮುರಳಿ ಅವರಾಗಿರ್ಬೋದು, ಅನಿಲ್ ಹೊಸಕೊಪ್ಪ ಅವರು ಶೃಂಗೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ, ಹಾಗೆ ಕುಕ್ಕುಡುಗೆ ರವಿ ಅವರಾಗಿರ್ಬೋದು, ಹೀಗೆ ಮೂರು ಕಾಂಗ್ರೆಸ್ ಪಕ್ಷದ 3 ಜನ ನಾಯಕರುಗಳು ಕೂಡ ನಿಮ್ಮ ಮೇಲೆ ಕೆಲವೊಂದು ಆರೋಪಗಳನ್ನ ಮಾಡಿರುವಂಥದ್ದು. ಈ ಒಂದು ಆರೋಪಗಳ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಮೊದಲನೇದಾಗಿ KPCC ವಕ್ತಾರರು ಅಂತ ಹೇಳಿದಂಥ ವಕೀಲರು ನನ್ನ ಮೇಲೆ ಆರೋಪ ಮಾಡಿದ್ರು. ಒಂದಷ್ಟು ಅವರ ಆರೋಪ ಮಾತಾಡ್ತಾ ಅವರು ಅವತ್ತು ಭಾಷಣದಲ್ಲಿ ಏನು ಹೇಳಿದ್ರು, ಅವರ ಭಾಷಣದಲ್ಲಿ ಎಲ್ಲರೂ ಜೀವರಾಜ್ ಅವ್ರನ್ನ ತೇಜಾವಧೆ ಮಾಡೋ ರೀತಿಯಲ್ಲಿ ಮಾತಾಡೋದು. ಉದಾಹರಣೆಗೆ ಇವನು ಸದಾಶಿವ ಅವನೇ ನೋಡಿದವ್ರು ಹಾಗೆ ಮಾತಾಡಿದ ಜೀವರಾಜ್ ಬಗ್ಗೆ ಕೆಟ್ಟದಾಗಿ. ಇದಕ್ಕೆಲ್ಲ ವಕೀಲರೇ ಸಾಕ್ಷಿ, ವಕೀಲರು ಇದ್ದರು ಸಭೆಯಲ್ಲಿ. ಇವರು ನಾವು ಯಾವ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಈ ಆಡಿಯೋ ನೋಡಲಿ ಇನ್ನೊಂದು ಸರಿ ಬೇಕಾದ್ರೆ. ಸದಾಶಿವ ಅವ್ರು ಏನು ಮಾತಾಡಿದ್ರು, HM ಸತೀಶ್ ಏನು ಮಾತಾಡಿದ್ರು, ಕುಕ್ಕುಡುಗೆ ರವಿ ಏನು ಮಾತಾಡಿದ್ರು, ಅವ್ರೇನು ಮಾತಾಡಿದ್ರು ಅಂತ ನೋಡ್ಕೊಳ್ಳಿ ಇನ್ನೊಂದು ಸರಿ. ನೋಡ್ಕೊಂಡು ಅವ್ರು ಉತ್ತರ ಹೇಳಿ. ಇನ್ನೊಂದು ಅವರು ಹೇಳ್ತಾ ನಮ್ಮದು BJP ವಿರುದ್ಧ ಅಲ್ಲ ಪ್ರತಿಭಟನೆ, ಜೀವರಾಜ್ ವಿರುದ್ಧ, ದಿನೇಶ್ ವಿರುದ್ಧ ಅಂತಂದರು. ಜೀವರಾಜ್ ನಮ್ಮ ನಾಯಕರು, ನಮ್ಮ ಪಕ್ಷದ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರು. ಜೀವರಾಜ್ ವಿರುದ್ಧ ಹೇಳೋದೇನು, ನಮ್ಮ ಪಕ್ಷದ ವಿರುದ್ಧ ಹೇಳೋದೇನು ಅಂದರೆ ಇವರು ಹೊಡಿಲಿಕ್ಕೆ ನೋಡೋದು. ಅವ್ರದ್ದು ಡಿವೈಡ್ ಆ್ಯಂಡ್ ರೂಲು ಪಾಲಿಸಿ. ಅಂದರೆ ಜೀವರಾಜ್ ಮಾತು ಕೆಟ್ಟವರು, ಉಳಿದವರೆಲ್ಲ ಒಳ್ಳೆಯವರು ಅನ್ನೋದ್ರಲ್ಲಿ ನಾವು ಜೀವರಾಜ್ ಅವರ ಆ ವಿಷಯದಲ್ಲಿ ಜೀವರಾಜ್ ಅವ್ರಿಗೆ ಕೆಟ್ಟದ್ದು ಮಾತಾಡಿದಾಗ ಅವ್ರು ಬೆನ್ನಿಗೆ ನಿಂತಿದ್ದೀವಿ. ನಾವು ಅದಕ್ಕೆ ಪ್ರತಿಭಟನೆನೂ ಮಾಡಿದ್ದೀವಿ. ಅವರು ಏನೇನು ಮಾಡಿದ್ರು ಅನ್ನೋದನ್ನು ಹೇಳಿದ್ದೀವಿ. ಅದು ಮಾತಾಡ್ತಾ ಇನ್ನೊಂದು ನನ್ನ ಮೇಲೆ ಅವ್ರ ಸುದ್ದಿಗೋಷ್ಠಿನಲ್ಲಿ ಒಂದು ಆರೋಪ ಮಾಡಿದ್ರು. ಕುವೆಂಪು ಫ್ಯಾಕ್ಸ್ನಿಂದ ಒಂದು ರೈತ ಮಹಿಳೆಗೆ ದೇವಸ್ಥಾನದಿಂದ ನೋಟಿಸ್ ಕೊಟ್ಟಿದ್ದಾರೆ ಅಂತ. ನಾವು ಕುವೆಂಪು ಫ್ಯಾಕ್ಸಿಂದ ನೋಟಿಸ್ ಕೊಟ್ಟಿಲ್ಲ. ಅಲ್ಲಿ ಏನಾಯಿತು, ಒಬ್ಬಳು ರೈತ ಮಹಿಳೆ ನಮ್ಮಲ್ಲಿ ಪ್ಲೆಡ್ಜ್ ಮಾಡಿದ್ಲು. ಪ್ಲೆಡ್ಜ್ ಲೋನ್ ಕೊಡ್ತೀವಿ ನಾವು, ಕಾಫಿ ಮೂಟೆ. ಅದು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರ ತಂದೆ ಹೆಸರಲ್ಲಿದ್ದನ್ನು ತಗೊಂಡೋದ್ರು. ಅದು ಇವನ್ ಸೆಕ್ರೆಟ್ರಿ ತಪ್ಪಿದೆ, CO-ದು. ನಾನೇನು ಮಾಡಿದೆ, CO-ಗೆ 2 ಲಕ್ಷ ಚಿಲ್ಲರೆ ಮಾಲು, CO-ಗೆ ನೋಟಿಸ್ ಕೊಟ್ಟೆ. ನಾನೇನು ಮಾಡೋದು, ತಪ್ಪು ನಿಂದು, ನೀನು ಇದು ಮಾಡದೆ ಕೊಟ್ಟಿರೋ ತಪ್ಪು. ನಾನು ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಅದು ನಿನಗೆ ಬಿಟ್ಟಿದ್ದು, ಸೊಸೈಟಿಗೆ ಮಾತ್ರ ದುಡ್ಡು ಬರಬೇಕು, ಸೊಸೈಟಿಗೆ ಲಾಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ನಾನು ಅಂತಂದೆ. ಅವನು ಹೋಗಿ ಕೊಟ್ಟಿದ್ದಾನೆ, ಸೊಸೈಟಿಯಿಂದ ಕೊಟ್ಟಿದ್ದಲ್ಲ. ಅಂದ್ರೆ ಆ ಒಂದು ಹುಯಿಲಿನ ವಿಚಾರ ಸೊಸೈಟಿಯಿಂದ ನೋಟಿಸ್ ಕೊಟ್ಟಿಲ್ಲ, ನಿಮ್ಮ CO ಕೊಟ್ಟಿರುವಂತ. CO ಕೊಟ್ಟಿರೋದು. ಯಾಕಂದ್ರೆ ಅವನಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವನಿಗೆ 2.5 ಲಕ್ಷ ಅವ್ನ ಕೈಯಿಂದ ಕಟ್ಬೇಕು. ಈಗ ಆ ನೋವಿಗೆ ಅವ್ನು ಕಟ್ಟಿದ್ದಾನೆ. ಇವ್ರು ವಕೀಲರು ತಿಳ್ಕೊಂಡು ಮಾತಾಡ್ಬೇಕಲ್ಲ, ಮಾತಾಡ್ಬೇಕಾದ್ರೆ ಹೇಗೆ, ಏನು, ಯಾರಿಂದ ಏನಾಯ್ತು ಅಂತೇಳಿ ಅದಕ್ಕೆ ಕೊಟ್ಟಿದ್ದಾನೆ. ಡೆಲಿಗೇಷನ್ ವಿಷಯ ಮಾತಾಡಿದ್ದಾರೆ. ನಾನು 2 ಟರ್ಮು DC ಬ್ಯಾಂಕಿಗೆ ಹೋಗಿದ್ದೀನಿ, DC ಬ್ಯಾಂಕ್ ಡೈರೆಕ್ಟ್ರು. ನಮ್ಮಲ್ಲಿಂದ ನಾವು ಪಕ್ಷದಿಂದ ಯಾರಾದರೂ ಡೆಲಿಗೇಷನ್ ಕಳಿಸ್ಬೇಕಾದ್ರೆ ಸ್ವಲ್ಪ ಪವರ್ಫುಲ್ಲು, ಕಮಿಟ್ಮೆಂಟ್ ಇರೋಂಗೆ ಕಳಿಸ್ತೀವಿ ಡೆಲಿಗೇಷನ್. ಯಾಕಂದ್ರೆ ನಾನೀಗ ಮಧ್ಯದಲ್ಲಿ ಬೇರೆಯವ್ರಿಗೆ ಓಟ್ ಕೊಟ್ಟೆ. ಈ ಸರಿನೂ ನಾನೇನು ಕಂಟೆಸ್ಟ್ ಮಾಡ್ತಿಲ್ಲ, ಬೇರೆಯವ್ರಿಗೆ ಓಟ್ ಕೊಡ್ತೀನಿ. ಡೆಲಿಗೇಷನ್ ಬಂದಿರ್ತದೆ TAPCMS, DCC ಬ್ಯಾಂಕಿಗೆ ನಾನೇ ಡೆಲಿಗೇಷನ್ನು, ಸಹಕಾರಿ ಯೂನಿಯನಿಗೆ ಬೇರೆಯವ್ರನ್ನ ಕಳಿಸಿದ್ದೀನಿ. ಈಗ ಅಲ್ಲಿ ನಮಗೇನಂದರೆ ನಮಗೆ ಪಾರ್ಟಿ ಕಮಿಟ್ಮೆಂಟ್ ಇದ್ದವರು ಕರೆಕ್ಟಾಗಿ ಓಟ್ ಮಾಡೋಂಥ ನೋಡಿ ನಾವು ಕಳಿಸ್ತೀವಿ. ಅದರಲ್ಲೇನು ಅನುಮಾನ ಇಲ್ಲ. ಇನ್ನೊಂದು ಮಾತಾಡ್ತಾ ಹೇಳಿದ್ರು, ಗೋವಿಂದೇಗೌಡರು ನಿವೃತ್ತಿ ನಂತರ ವೆಂಕಟೇಶ್ ಅವ್ರ ಜೊತೆ ಹೋಗಲಿಲ್ಲ ಅಂತ. ಗೋವಿಂದೇಗೌಡರ ನಿವೃತ್ತಿ ನಂತರ ನಾನು ನಮ್ಮ ಬೆಳವಣಿಗೆ ವಿಶ್ವನಾಥ್ ಅವ್ರು ಗೋವಿಂದೇಗೌಡರ ಮನೆಗೆ ಹೋಗಿದ್ವಿ. ನಾವು BJP ಸೇರ್ತೀವಿ ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಒಳ್ಳೆ ಕೆಲಸ ಅಣ್ಣ, ನಾನು ನಮ್ಮದವ್ರು ಒಂದಷ್ಟು ಜನ ಇದ್ದಾರೆ, ಅವರಿಗೆ ಒಂದು ರಕ್ಷಣೆ ಕೊಡ್ಬೇಕಾದ್ರೆ ನಮ್ಗೆ ಯಾವ್ದಾದ್ರು ಒಂದು ಪಾರ್ಟಿ ಅಗತ್ಯ. ಅಂದರೆ ನೀವು ವೆಂಕಟೇಶ್ವರ ಹತ್ರ ಮಾತಾಡಿದ ಅಥವಾ ಗೋವಿಂದೇಗೌಡರ ಹತ್ರ? ಗೋವಿಂದೇಗೌಡರ ಹತ್ರ ಅವರಿಗೆ ಹೇಳಿ ನೀವು ಪಕ್ಷವನ್ನ ಅವರು ಆಯ್ತಣ್ಣ ಹೋದ್ಮೇಲೆ ತಿರುಗಿ ನೋಡಬೇಡ ಅಂತ ಅವ್ರು ಹೇಳಿದ್ರು.
ನಾನು ಅವ್ರ ಮಾತಿಗೆ ಕಟ್ಟು ಬಿದ್ದು ಯಾವ್ದು ವೆಂಕಟೇಶಣ್ಣನ ಇತ್ತಾಗಲೂ ಹೇಳಿದೆ, ನಂಗೆ ಅನಿವಾರ್ಯ ವೆಂಕಟೇಶಣ್ಣ, ನಾನಂತೂ ಬರಲ್ಲ, ನಮ್ಮ ಬಿ ಜೆ ಪಿಗೆ ಸೇರ್ಕೊಂಡಾಗಿದೆ, ಅಲ್ಲಿ ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾನು ಬರಲ್ಲ ಅಂತೇಳಿ ನಾನು ಅದನ್ನು. ಆದರೆ ವೆಂಕಟೇಶಣ್ಣನ ಜೆ ಡಿ ಎಸ್ಸಿಗೆ ಕಳಿಸಿದ್ದಿದೆ ಸುಧೀರ್ ಕುಮಾರ್ ಮುರಳಿ ಅವರಲ್ವಾ, ನೀವು ಹೋಗಿ ನಾವೆಲ್ಲ ಬರ್ತೀವಿ ಅಂತೇಳಿ. ಮಹೇಂದ್ರ ಕುಮಾರ್ನ ಪಾರ್ಟಿ ಬಿಡಿಸಿದ್ದೆ ಯಾರು? ಮಹೇಂದ್ರ ಕುಮಾರ್ ಹತ್ರ ಚರ್ಚಿಗೆ ಕಲ್ಲೋಡಿಸಿದ್ದಾರೋ? ಪಾಪ ಮಹೇಂದ್ರ ಕುಮಾರ್ ಬಲಿಯಾದರು. ಮಹೇಂದ್ರ ಕುಮಾರು ಇವರೆಲ್ಲ ಹೇಳಿ ಅವನು ಬಿಡಿಸ್ತಿದ್ದಿದ್ರೆ ಮಹೇಂದ್ರ ಕುಮಾರ್ 100% ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿರ್ತಿದ್ರು ಒಂದು ಟರ್ಮ್ ಆದರು. ಒಳ್ಳೆ ಮನುಷ್ಯ ಅವನು, ಒಳ್ಳೆ ವ್ಯಕ್ತಿತ್ವ. ಆದರೆ ಅವನಿಗೆ ಇವರೆಲ್ಲ ಸೇರಿ ದಾರಿ ತಪ್ಪಿಸಿದ್ರಲ್ಲ, ಅದು ತಪ್ಪಲ್ವ ಅದು? ವೆಂಕಟೇಶಣ್ಣಂಗೆ ಜೆ ಡಿ ಎಸ್ಸಿಗೆ ಹೋಗಿ ನಾವೆಲ್ಲ ಬರ್ತೀವಿ ಅಂತೇಳಿ ಹೋದ್ರೆ ಇವ್ರ ಜೊತೆಗೆ. ನಾವು ಪ್ರಾರಂಭದಲ್ಲಿ ಹೇಳಿ, ನಾವು ಹೇಳೋದನ್ನು ನೇರವಾಗಿ ಹೇಳ್ತೀವಿ, ಆ ಥರ ಮಾತಾಡಲ್ಲ. ಇನ್ನೊಂದು ಮಾತಾಡ್ತಾ ಮಿತ್ರರಿಗೆ ತೊಂದರೆ ಕೊಟ್ಟರು ಅಂದರು ಬ್ರ್ಯಾಂಡಿ ಶಾಪ್ ವಿಷಯದಲ್ಲಿ. ನಿಲುವಾಗಲೂ ನಾವೊಂದು ಬ್ರ್ಯಾಂಡಿ ಶಾಪ್ ವಿಷಯದಲ್ಲಿ ಅಲ್ಲಿನ ತಾಲೂಕ್ ಪಂಚಾಯತಿ ಮೆಂಬರು, ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲಿಂದ ಮಹಿಳೆಯರು ಅವರೆಲ್ಲ ನಿಯೋಗ ಬಂದರು ಎಕ್ಸೈಡ್ ಡಿ ಸಿ ಹತ್ರ ಚಿಕ್ಕಮಗಳೂರಿಗೆ. ನಾನು ಅವಾಗ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ. ಹೀಗೆಲ್ಲ ಊರಿಗೆ ತೊಂದರೆ ಆಗುತ್ತೆ. ದಿನಕರ್ ಅವರು ಇದ್ದರು, ನಿಮ್ಗೆ ಗೊತ್ತು, ದಿನಕರ್ ನಿಮ್ಗೆ ಆಪ್ತಾರೆ. ಅವರೆಲ್ಲ ಬಂದಾಗ ನಾನು ಅದನ್ನ ಎಕ್ಸೈಸ್ ಡಿ ಸಿಗೆ ಹೇಳಿದ್ದೀನಿ, ಅದು ಇಷ್ಟು ಊರಿನ ವಿರೋಧ ಇದ್ದಾಗ ಕೊಡಬೇಡಿ ಅಂತೇಳಿ. ತಪ್ಪೇನು? ಅದೇ ಮಿತ್ರ ಅವರು ಮತ್ತು ನಿಖಿಲ್ ಅವರು ಇದರಲ್ಲಿ ಗಡಿಕಲ್ಲಲ್ಲಿ ಬ್ರ್ಯಾಂಡ್ ವೈನ್ ಶಾಪ್ ಮಾಡ್ತೀವಿ ಅಂತ ಬಂದಾಗ ನಾನೇ ಸಪೋರ್ಟ್ ಕೊಟ್ಟಿದ್ದೀನಿ. ವೈನ್ ಶಾಪ್ ಮಾಡಿದ್ದಾರೆ ಅವರು, ಆಮೇಲೆ ಯಾರಿಗೂ ಕೊಟ್ಟರು ಬಿಡಿ. ಇದು ನಾವು ಸಾರ್ವಜನಿಕ ಜೀವನದಲ್ಲಿರೋಷ್ಟೊತ್ತಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಅಥವಾ ಮಹಿಳೆಯರು ಬಂದು ಹೇಳಿದಾಗ ಅವ್ರಿಗೆ ನಾವು ಸಹಕಾರ ಕೊಡಬೇಕು, ಆ ಕೆಲಸ ಮಾಡಿದ್ದೀನಿ. ನಂಗೆ ವೈಯಕ್ತಿಕ ಏನೂ ತೊಂದರೆ ಇಲ್ಲ. ಇನ್ನೊಂದು ಪಾನಮತ್ತರಾಗಿ ಮಧ್ಯಾಹ್ನ ಹೋಗಿ ಯಾವುದೋ ಮಹಿಳೆ ಹೊಡೆದ್ರು ಅಂತಂದರು. ನನಗೆ ತಟ್ಟು ಕುಡಿಯೋ ಅಭ್ಯಾಸ ಇದೆ, ಇಲ್ಲ ಅಂತ ಹೇಳಲ್ಲ. ಅದು ಸಂಜೆ, ಹಗಲು ಅದು ಯಾವತ್ತೂ ಕುಡಿಯೋದು, ನಾನು ಎಲ್ಲೂ ಕುಡ್ದಿಲ್ಲ. ಇವ್ರಂಗೆ ಎಸ್ ಟಿ ಡಿ ಗುಡ್ಡಕ್ಕೆಲ್ಲ ಹೋಗಿ ಅಲ್ಲಿ ಹೋಗಿ ಕುಡಿಯೋ ಅಭ್ಯಾಸ ನನಗಿಲ್ಲ. ಯಾವ ಗುಡ್ಡ ಸರ್? ಎಸ್ ಟಿ ಡಿ ಗುಡ್ಡಲ್ಲೆಲ್ಲ ಹೋಗಿ ಕುಡ್ದಿದ್ದು ಗೊತ್ತಿದೆ ನನಗೆ. ಆಯಿತಾ? ನನಗೆ ಅವ್ರಿಗೆ ಒಂದೇ ಒಂದು ಕ್ವಶನಿಗೆ ನನಗೆ ಉತ್ತರ ಹೇಳಿದ್ರೆ ಸಾಕು. ಮತ್ತು ಅವರು ಯಾವ್ದಾದ್ರು ವಕೀಲರು ಕೆಲವಷ್ಟೊಂದು ರಾಜಿ ಮಾಡ್ಸಕ್ಕೆ ಹೋಗ್ತಾರೆ. ಬಾಳಗಡಿಲಿ ಒಂದು ಸೈಟ್ ಡಿಸ್ಪ್ಯೂಟ್ ಆಯ್ತು, ಲೇಔಟ್ ಡಿಸ್ಪ್ಯೂಟ್, ರಾಜಿ ಮಾಡಿಸಿದ್ರು. ಇವರೊಂದು ಅರ್ಧ ಎಕರೆ ಇವ್ರಿಗೆ ಬಿಡಿಸ್ಕೊಂಡ್ರು. ಅಲ್ಲಿ ವಿದ್ಯಾನಗರದಲ್ಲಿ ಒಂದು ರಾಜಿಗೆ ಹೋದರು. ಅಲ್ಲೊಂದು ಇವ್ರ ಸ್ನೇಹಿತರಿಗೆ ಅಂತೇಳಿ ಒಂದು ಸೈಟ್ ತಗೊಂಡ್ರು, ಅದು ಅವರಿಗೆ ಇವರಿಗೆ. ಅಲ್ಲಿ ಶೃಂಗೇರಿಲಿ ಒಂದು ಪಂಚಾಯತಿಗೆ ಹೋದರು, ಅಲ್ಲೂ ಅವನಿಗೊಂದು ಸೈಟ್ ಕೊಡುವಂತ, ಇವರು ಪಂಚಾಯತಿಗೆ ಹೋಗೋದು ಅವನಿಗೊಂದು ಸೈಟ್ ಕೊಡು ಅನ್ನೋದು. ಆ ಸೈಟಲ್ಲಿ ಇವ್ರದ್ದೇ ಪ್ರೀತಿ ವ್ಯವಹಾರ ನಮ್ಮ ಹತ್ರ ಇಲ್ಲ. ನಮ್ಮ ಏನಿದ್ರು ನೇರ ವ್ಯವಹಾರ. ಅದೆಲ್ಲ ಸ್ವಲ್ಪ ಅವ್ರಿಗೆ ನಾವು ಕ್ವಶನ್ ಮಾಡಿದ್ದು ವ್ಯತ್ಯಾಸ ಆಗಿದೆ. ದಿನೇಶ್ ಅವ್ರು ಹೇಳಿದ್ರಲ್ಲ, ಎನ್ಕ್ವೈರಿ ಎಲ್ಲದೂ ಮಾಡ್ತೀವಿ, ಇವ್ರು ಎನ್ಕ್ವೈರಿ ಮಾಡಲಿ. ಮೈಸೂರು ಮಲ್ಲಿಗೆದು ಕತೆ ಹೇಳಿದ್ರು ದಿನೇಶ್ ಅವರು, ಎನ್ಕ್ವೈರಿ ಮಾಡಲಿ. ಮೈಸೂರು ಮಲ್ಲಿಗೆದು ಕತೆಗೆ ಇವ್ರು ಯಾಕೆ ಉತ್ತರ ಹೇಳ್ತಾ ಇಲ್ಲ? ಸುಮ್ಮನೆ ಮೈಸೂರು ಮಲ್ಲಿಗೆ ಕಥೆಯನ್ನ ಬಿಜೆಪಿಯವರು ಹೇಳ್ತಾ ಇಲ್ಲ, ಅವರು ಉತ್ತರ ಹೇಳ್ತಾರ. ಬಿಜೆಪಿಯವರು ಬರೀ ಮೈಸೂರು ಮಲ್ಲಿಗೆ ಅಂತ ಇದೆ. ದಿನೇಶ್ ಅವರು ಮುಂದುವರೆದ ಭಾಗವನ್ನ ಹೇಳಿಲ್ಲ. ಮುಂದುವರೆದ ಭಾಗ ದಿನೇಶ್ ಅವರು ಹೇಳಿದ್ರಲ್ಲ, ಬೇಕಾದ್ರೆ ಎನ್ಕ್ವೈರಿ ಮಾಡಲಿ, ದಾಖಲೆ ಕೊಡ್ತೀವಿ ಅಂತೇಳಿ. ಮಾಡಿಸ್ಲಿ ಅವರು, ಸುಳ್ಳಾರೋಪ ಅಂತ, ಅವ್ರದೇ ಸರ್ಕಾರ ಇದೆ. ಹೀಗೆ ಕತೆಗಳು ಸುಮಾರಿದ್ದಾವೆ. ಅವ್ರಿಗೆ ನಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ನೈತಿಕ ಹಕ್ಕೇ ಇಲ್ಲ. ಅವ್ರನ್ನ ಜೀವರಾಜ್ ಅವ್ರ ಮಾತಲ್ಲೇ ಹೇಳ್ಬೇಕಂದ್ರೆ, ಅವ್ರನ್ನ ಉಡುಪಿಯಿಂದ ಕರ್ಕೊಂಬಂದಿದ್ದು ಜೀವರಾಜ್ ಅವ್ರ ಮಲ್ಲೇ ಇಟ್ಕೊಂಡು ಊಟ ಕಾಫಿ ತಿಂಡಿ ಹಾಕಿ ಕೊಪ್ಪಕ್ಕೆ ಕಳಿಸಿದ್ದು, ಅವರಿಗೆ ಲಾಯರ್ ಆಫೀಸ್ ಮಾಡಿಕೊಟ್ಟಿದ್ದು ಎಲ್ಲ ಜೀವರಾಜ್ ಅವರ ಅಂತ ಅವರೇ ಹೇಳಿದ್ದಾರೆ ಬಾಯ್ಬಿಟ್ಟು. ಇವರು ಅವ್ರಿಗೇನಾರು ಯಾರು ಹೇಳಿರುವಂಥದ್ದು? ಜೀವರಾಜ್ ಅವ್ರು ಹೇಳಿದ್ರಲ್ಲ ಅವತ್ತು. ಇವ್ರಿಗೆ ಅದೆಲ್ಲ ನೆನಪಿದೆಯಾ? ಈಗ ದುಡ್ಡಾದ ತಕ್ಷಣ ಯಾರ್ದು ನೆನಪಿರಲ್ಲ. ಅದರಿಂದ ನಾನು ಅವ್ರಿಗೆ ಭಾಳ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅವರು ಇನ್ನೊಂದು ವಿಶೇಷವಾಗಿ ಅಂದರೆ, ಅವ್ರ ಆಪ್ತರು ಒಬ್ಬರು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಈ ಕೆಸುವಿನ ಕೆರೆ ಮೇಲ್ಗಡೆ ಲೇಔಟನ್ನು ನಾವು ವಿರೋಧ ಮಾಡಿದ್ವಿ. ಯಾಕಂದರೆ ಇದಕ್ಕೆ ಹಿಲಿಕೆರೆಗೆ ನೀರು ಹೋಗುತ್ತೆ, ಹಿಲಿಕೆರೆ ಮೇಲ್ಗಡೆ ನೀರು ಗಲೀಜಾಗುತ್ತೆ ಅಂತೇಳಿ. ಅದೇ ಉದ್ದೇಶಕ್ಕೆ ಅವರು ಶಿಷ್ಯ ಇವರು ಸೇರಿ ಡಿ ಎಫ್ ಐಗೆಲ್ಲ ಒತ್ತಡ ಹಾಕಿ ನಂದು 12 ಎಕರೆ ಇದು ಕೀಳ್ಸಿದ್ರು ಕಾಫಿ. ನಾನು ಅದೀಗ ಒಂದು 4-5-6 ತಿಂಗಳಾಯ್ತು, ಒಂದು 7-8 ತಿಂಗಳಾಯ್ತು. ಮಳೆ ಹಿಡಿಲಿಕ್ಕಿಂತ ಮೊದಲು ಮೇನಲ್ಲಿ ಏಪ್ರಿಲ್. ಎಷ್ಟು ಎಕರೆ ಸರ್ ಒಟ್ಟು ಇದು ಮಾಡಿರುವಂಥದ್ದು? ನಂದು 12 ಎಕರೆ ಒತ್ತುವರಿ ಇತ್ತು. 12 ಎಕರೆನ ಕುಲ್ಲ ಮಾಡಿದ್ರು. ನಾನು 4-1 ಇತ್ತು, ಅದು ಫಾರೆಸ್ಟ್ ಲ್ಯಾಂಡೇ. ನಾನು ಬಿಟ್ಕೊಟ್ಟೆ. ಅವರು ಕುಲ್ಲ ಮಾಡಿ ಗಿಡ ಹಾಕಿದ್ರು.
ಅದೇ ಸರ್ವೆ ನಂಬರಲ್ಲಿ ಇದ್ದ ಪಕ್ಕ ಕಗ್ಗರಾಮ ಸ್ವಾಮಿಯವ್ರದ್ದು ಕಿತ್ತರು, ನನ್ನ ಕಿತ್ತಾಗ. ಅದೇ ಸರ್ವೆ ನಂಬರಲ್ಲಿ ಪಕ್ಕದ ದೊಡ್ಡ ಪ್ಲಾಂಟೇಶನ್ನವ್ರದ್ದು ಎಸ್ಟೇಟ್ನವ್ರದ್ದು ಇದೆ, ಒಂದು ಇನ್ನೂ 100 ಎಕರೆ ಮೇಲಿದೆ. ಅವ್ರಿಗೆ ಇವರೇ ಹೋಗಿ ಒತ್ತಾಯ ಹಾಕೋದು, ಕೀಳ್ಬೇಡಿ ಅವ್ರದ್ದು ಅಂತ. ಇವ್ರು ನಾವು ಯಾರಿಗೂ ತೊಂದರೆ ಕೊಡಲ್ಲ, ಸಣ್ಣವ್ರಿಗೆ ತೊಂದರೆ ಕೊಡಲ್ಲ ಅಂತ ಶ್ರೀಮಂತರಿಗೆ ಇವ್ರು ಫೇವರು. ದುಡ್ಡು ಯಾರ ಹತ್ರ ಚೆನ್ನಾಗಿದೆ ಅವ್ರಿಗೆ ಫೇವರು. ಇವ್ರು ಬೇರೆಯವರಿಗೆ ನ್ಯಾಯ ಹೇಳೋದು. ನಾವು ಯಾವ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟಿಲ್ಲ. ಮನೋಜ್ ಧಮಕಿ ಹಾಕಿದ್ದು, ಮನೋಜ್ ಅವತ್ತು ದೇವಸ್ಥಾನಕ್ಕೆ ಬಂದನಲ್ಲ ಸಂಜೆ, ನಿಮಗೂ ಗೊತ್ತಿದೆ, ವೀರಭದ್ರ ದೇವಸ್ಥಾನಕ್ಕೆ ಮನೋಜ್ ಬಂದೇನು ಪ್ರಮಾಣ ಕೂಡ ಮಾಡಿದ್ದಾನೆ. ಇವ್ರು ಬರಬೇಕಾಗಿತ್ತಲ್ಲ, ಇವ್ರು ಯಾಕೆ ಬರಲಿಲ್ಲ ವಕೀಲರು? ಮತ್ತು ಅಲ್ಲಿ ಇದರಲ್ಲಿ ಹೊಳೆಹೊದ್ದಲ್ಲಿ ಲೋಹಿತ್ ಅಂತ ನಮ್ಮ ಕಾರ್ಯಕರ್ತ ಹಠ ಹೊತ್ತು ತಹಸೀಲ್ದಾರ್ ಕಳಿಸಿ ಅವನದು ಗೇಟು ಶೆಡ್ಡು ಎಲ್ಲ ಕಿತ್ತು ಗ್ರಾಮ ಪಂಚಾಯತಿ ಮೆಟೀರಿಯಲ್ ಸಹ ವಾಪಸ್ ಕೊಡಲಿಲ್ಲ, ಗ್ರಾಮ ಪಂಚಾಯತಿ ತಗೊಂಡೋರು. ಅವನು ಇವ್ರ ಹತ್ರ ಹೋಗಿದ್ದಾನೆ. ಹೋದಾಗ ನೀನು BJP ಅಲ್ಲೇನಪ್ಪ, ಅವ್ರು ಅಲ್ಲೇ ನೋಡ್ಕ, ನನ್ನ ಹತ್ರ ಯಾಕೆ ಬರ್ತೀನಿ ಅಂತ ಹೇಳಿ ಕಳಿಸಿದ. ಅಂದರೆ BJPಯಲ್ಲಿ ಇದ್ದವರು ಏನೂ ಮಾಡಬಾರ್ದು, ಇವರು ಕಾಂಗ್ರೆಸ್ ಕಾರ್ಯಕರ್ತರ ನಡೆಯುತ್ತೆ ಅಂತ ಇವ್ರ ಲೆಕ್ಕ. ಮತ್ತೆ ಹೇಳ್ತಾರೆ ನಾನು BJP ಕಾರ್ಯಕರ್ತರಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಅಂತ. ಆದರೆ ಈ ದ್ವಂದ್ವ ನಿಲುವನ್ನು ನಾವು ವಿರೋಧಿಸ್ತೀವಿ. ಅದು ಅವ್ರಿಗೆ ಆಗಲ್ಲ, ಎಂತ ಮಾಡಲಿಕ್ಕಾಗಲ್ಲ. ನಾವು ರಾಜಕಾರಣದಲ್ಲಿ ಇವ್ರ ನಾಟಕ ದ್ವಂದ್ವ ನಿಲುವು ಇದ್ದಾಗ ನಾವು ವಿರೋಧಿಸಲೇಬೇಕಾಗುತ್ತೆ, ವಿರೋಧಿಸ್ತೀವಿ. ರಾಮಚಂದ್ರ, ಅದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾಗಿ ಈಗ ಏನು ಕರಾವಳಿ ಮಲೆನಾಡು ಜನಪರ ಒಕ್ಕೂಟ ಆಗಿರ್ಬೋದು, ಬೇರೆ ಬೇರೆ ನೀವು ಏನು ಮಂಡಾಳ ಇದಕ್ಕೆ ಅವಮಾನ ಮಾಡಿದ್ದೀರಿ, ಆ ಒಂದು ಹೇಳಿಕೆಯನ್ನು ಕೊಟ್ಟು ಅನ್ನೋ ಒಂದು ಮಾತು ಕೇಳಿಬಾರ. ಅದರ ವಿರುದ್ಧ ನಿಮ್ಮ ವಿರುದ್ಧ ಈಗ ಸುದ್ದಿಗೋಷ್ಠಿ ಕೂಡ ಮಾಡಿರುವಂಥದ್ದು ಶೃಂಗೇರಿಯಲ್ಲಿ. ಈ ಒಂದು ಮಂಡಾಳ ಇದಕ್ಕೆ ಅವಮಾನ ಮಾಡಿದ್ದೀರಾ ರಾಮಸ್ವಾಮಿ? ಹಾಗಾದರೆ ನೀವು ನಮ್ಮ ಮನೆಗೆ ಬಂದಿದ್ದೀರಿ, ನಮ್ಮ ಮನೇಲಿ ಎದುರುಗಡೆ ಯಾವಾಗಲೂ ಮಂಡಾಳೆ ಟೊಪ್ಪಿ ಇರುತ್ತೆ. ಇದು ಯಾರ್ದು ಕೇಳಿದ್ದೀರಿ? ನಂದೇ ಅಂತ ಹೇಳಿದ್ದೀನಿ ನಾನು ನಿಮಗೆ. ನಾನು ಯಾವಾಗಲೂ ತೋಟಕ್ಕೆ ಹೋಗ್ತಾ ಮಂಡಾಳೆ ಹಾಕ್ಕೊಂಡೇ ಹೋಗೋದು. ನನ್ನ ಮಂಡಾಳೆ ಬಗ್ಗೆ ಗೌರವ ಇದೆ. ಒಂದು ಬೇಸಿಗೆನಲ್ಲಿ ತಲೆಗೆ ತಂಪಾಗುತ್ತೆ, ಇನ್ನೊಂದು ನಮ್ಮ ರೈತರ ಸಂಕೇತ ಅದು. ಅದಕ್ಕೆ ಮಂಡಾಳೆಗೆ ಅವಮಾನ ಮಾಡಿದ್ದು ಇವರೇ. ಈಗ ಏನಂದರೆ ಮಂಡಾಳೆ ಹಾಕ್ಕೊಂಡು ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಮಂಡಾಳೆ ಹಾಕ್ಕೊಂಡು ಕಪ್ಪು T-ಶರ್ಟ್ ಹಾಕ್ಕೊಂಡು ಅಷ್ಟು ಜನ. ಅವರೇ ಹೇಳಿದ್ದು ನಾವು ಮಂಡಾಳೆ ಗ್ಯಾಂಗ್ ಅಂತ, ನಾವು ಕರೆದಿದ್ದಲ್ಲ. ಹೋಗಿ ರಾಜೇಗೌಡರ ಪರ ಕ್ಯಾನ್ವಾಸ್ ಮಾಡಿದವರು ರಾಜೇಗೌಡರು ಗೆದ್ದರು. ಗೆದ್ದಾಗ ಇವ್ರು ಏನು ಹೇಳಿದ್ರು, ನಾವು ಪ್ರಜಾಪ್ರಭುತ್ವ ಉಳಿದಿದೆ. ಅಂದರೆ ಶೃಂಗೇರಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಜೀವರಾಜ್ ಇದ್ದಾಗ ಚೆನ್ನಾಗೇ ಇತ್ತಲ್ಲ, ಈ ಥರ ಇರಲಿಲ್ಲ. ಪ್ರಜಾಪ್ರಭುತ್ವ ಉಳಿದಿದೆ, ನಾವೆಲ್ಲ ಹೋರಾಟ ಮಾಡ್ತೀವಿ ಅಂದರು 2019 ಎಲೆಕ್ಷನ್ನಲ್ಲಿ. ಆಮೇಲೆ ಹೋಗಿ ರಾಜೇಗೌಡರಿಗೆ ಮಂತ್ರಿಗಿರಿ ಕೇಳಿದ್ರು, ಇವರೇ ನಿಯೋಗ ಹೋಗಿ ಮಲೆನಾಡಲ್ಲಿ ಭಯದ ರಾಜಕಾರಣ ಅಂತ್ಯವಾಗಲಿದೆ ಅಂತ ಹೇಳಿದ್ರು. ಎಲ್ಲ ಸ್ಟೇಟ್ಮೆಂಟ್, ಇವು ಪೇಪರ್ ಸ್ಟೇಟ್ಮೆಂಟ್ಗಳು ನಿಮಗೆ ಕೊಡ್ತೀನಿ. ಇಷ್ಟೆಲ್ಲ ಮಾಡೋದು ಯಾರ್ದು ಪೇಪರ್ ಸ್ಟೇಟ್ಮೆಂಟ್? ಅನಿಲ್ ಹೊಸಕೊಪ್ಪದ್ದು, ನಿಮಗೆಲ್ಲದೂ ಕೊಡ್ತೀನಿ. ಇಷ್ಟೆಲ್ಲ ಮಾಡಿದವರು 2022 ನವಂಬರಲ್ಲಿ ಇವರು ಚಳುವಳಿ ಮಾಡ್ತಾರೆ. ತಾಲೂಕು ಆಫೀಸಲ್ಲಿ ಹೋಗಿ ಮೆಮೊರಂಡಮ್ ಕೊಡ್ತಾರೆ. ಏನು ನಮಗೆ ಇದು ನೋಡಿ, ಎಕರೆಗೆ 5 ಲಕ್ಷ ಪರಿಹಾರ ಕೊಡಬೇಕು, ಎಲೆ ಚುಕ್ಕೆ ರೋಗ ಬಂದು ತೋಟ ನಾಶ ಆಗಿದೆ, ಇಲ್ಲಿತ್ತಿದ್ರೆ ನಾವು ಶೃಂಗೇರಿಯಿಂದ ಪಾದಯಾತ್ರೆ ಮಾಡ್ತೀವಿ, ಬೆಳಗಾವಿ ಅಧಿವೇಶನದಲ್ಲಿ ನೀವು ಪರಿಹಾರ ಘೋಷಣೆ ಮಾಡಬೇಕು ಅಂದರು. ಇದೇ ಅನಿಲ್ ಹೊಸಕೊಪ್ಪ ಅವ್ರ ತಂಡ. ಆದರೆ ಎಲೆಕ್ಷನ್ ಮುಗೀತು, ಅವ್ರದ್ದೇ ಸರ್ಕಾರ ಬಂತು, ಎಲೆಕ್ಷನ್ ಆಯಿತು, ಅವ್ರದ್ದೇ ಸರ್ಕಾರ ಬಂತು. ಆಮೇಲೆ ಎಲ್ಲಿ ಹೋದ್ರು ಇವರು? 5 ಲಕ್ಷ ಪರಿಹಾರ ಕೊಡಿಸ್ಬೇಕಲ್ಲ, ಈಗಲೂ ಹೋರಾಟ ಮಾಡಲಿ, ನಾವು ಬರ್ತೀವಿ ಅವ್ರ ಜೊತೆ. ಇವರು ಫಸ್ಟ್ ಜನಪರ ಒಕ್ಕೂಟ ಅಂತ ಇತ್ತು, ಮಲೆನಾಡು ಜನಪರ ಒಕ್ಕೂಟ ಅಂತ ಇತ್ತು. ಆಮೇಲೆ ಸುಧೀರ್ ಕುಮಾರ್ ಅವರು MP ಟಿಕೆಟ್ ಕೇಳಲಿಕ್ಕೆ ಕೊಟ್ಟ ತಕ್ಷಣ ಕರಾವಳಿ ಮಲೆನಾಡು ಜನಪರ ಒಕ್ಕೂಟ ಅಂತ ಆಯಿತು. ಎಲ್ಲ ರೈತರ ಸಮಸ್ಯೆ ಬಗ್ಗೆ. ಏನು ರೈತರ ಬಗ್ಗೆ ಸಮಸ್ಯೆ ಇಷ್ಟೆಲ್ಲ? ಈಗ ನೋಡಿ, ಜೀವರಾಜ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು. ಈ ಎಲೆ ಚುಕ್ಕೆ ರೋಗ ಇದೆಲ್ಲ ಬಂದಾಗ MP ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿ 50 ಲಕ್ಷ ರೂಪಾಯಿ ಇದೆಲ್ಲ ಕೊಟ್ಟರು, ಔಷಧಿ, ಕೀಟನಾಶಕ, ಕ್ರಿಮಿನಾಶಕ ಎಲ್ಲ ರೈತರಿಗೆ ಫ್ರೀಯಾಗಿ. ರೈತರೆಲ್ಲ ಹೊಡೆದ್ರು, ತೋಟ ಸ್ವಲ್ಪ ಉಳೀತು. ಎಷ್ಟು ಕೊಡಿಸಿದ್ರು ಇವರು? ಈಗ ಸರ್ಕಾರ ಬಂದು 2.5 ವರ್ಷ ಆಯ್ತಲ್ಲ. ತೋಟಗಾರಿಕೆ ಇಲಾಖೆಗೆ ಏನಾದ್ರು ಅನುದಾನ ಬರ್ತಿದೆಯಾ? ಕೃಷಿ ಇಲಾಖೆಗೆ ಅನುದಾನ ಬರ್ತಿದೆಯಾ? ಈ ಮಲೆನಾಡು ಜನಪರ ಒಕ್ಕೂಟ ಎಲ್ಲೋಯ್ತು ಈಗ?
ಅಂದರೆ ನಿಮ್ಮ ಪ್ರಕಾರ ಮಲೆನಾಡು ಜನಪರ ಒಕ್ಕೂಟ ಆಗಿರ್ಬೋದು ಅಥವಾ ಕರಾವಳಿ ಮಲೆನಾಡು ಜನಪರ ಒಕ್ಕೂಟ ಇವೆರಡೂ ಕೂಡ ಚುನಾವಣೆಗೆ ಮಾತ್ರ ಅಂತ ಹೇಳ್ತೀರಾ? ಚುನಾವಣೆಗೆ ಮಾತ್ರ ಸೀಮಿತ. ಇವ್ರು ಹೇಳಿದ್ರು SEZ ಆದಾಗ ನಾವು ಸಭೆ ಮಾಡಿದ್ವಿ. ಹೌದು ಸ್ವಾಮಿ, ಅವಾಗ ಬಿ ಜೆ ಪಿ ಸರ್ಕಾರ ಇದ್ದಕ್ಕೆ ನೀವು ಸಭೆ ಪ್ರತಿಭಟನೆ ಎಲ್ಲ ಮಾಡಿದ್ರಿ. ಈಗೆಲ್ಲಿ ಮಾಡಿದ್ರಿ? ರಾಮಸ್ವಾಮಿಯವರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಅವರು. ನೋಡಿ, 94ರಿಂದ ನಮ್ಮಲ್ಲಿ ಕುವೆಂಪು ಸುಮಾರು 32,000 ಹೆಕ್ಟೇರ್ನ ಕುವೆಂಪು ಬಯೋ ರಿಸರ್ವ್ ಅಂತ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಹೊರಟಿತ್ತು, ಅಧಿಸೂಚನೆ ಆಗಿತ್ತು. ಆವಾಗ ನಮ್ಮ ಕಾಂಗೋಡು ಶೇಷಪ್ಪಗೌಡರು ಅಧ್ಯಕ್ಷತೆಯಲ್ಲಿ ನಾನೇ ಸಂಚಾಲಕ. ಕೊಪ್ಪ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆಯ ಗಡಿಭಾಗದ ಎಲ್ಲ ರೈತರುಗಳು ಒಟ್ಟಾಗಿ ಒಂದು ಹೋರಾಟ ಸಮಿತಿ ಮಾಡಿ ನಾವು ಅಲ್ಲಿಂದ ಇಲ್ಲಿಗೆ ಪಾದಯಾತ್ರೆ ಮಾಡಿದ್ವಿ ಕೊಪ್ಪಕ್ಕೆ. ಚಂದ್ರಗೌಡರು ಮಂತ್ರಿ, ಅವರು ಕೇಳಲಿಲ್ಲ. ಆಮೇಲೆ ನಮ್ಮ ಹೋರಾಟ ಇದು ಶಿವಮೊಗ್ಗದಲ್ಲಿ ಹೋಗಿ ಹೋರಾಟ ಮಾಡಿದ್ವಿ. ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ದೇವಂಗಿನಲ್ಲಿ. ಇದು ಯಾವುದೂ ಆಗುತ್ತಿದ್ದಾಗ ನಾವು ಚುನಾವಣೆಯಲ್ಲಿ ಎಲ್ಲ ಪಕ್ಷದ ಅಭ್ಯರ್ಥಿಗಳನ್ನ ಒಂದು ವೇದಿಕೆ ಮೇಲೆ ಕರೆದ್ವಿ ನಾವು ಗಡಿಕಲ್ನಲ್ಲಿ. ಕಿಮ್ಮನೆ ರತ್ನಾಕರ್, ಆರ್ಗಂಜನೇಂದ್ರ, ಜೀವರಾಜು, ರಾಜೇಂದ್ರ ಅವರು, ನಮ್ಮ ಇವ್ರು ನಿಂತಿದ್ರು ಅವಾಗ DSS ಗೋಪಾಲ್ ಅವರು, ಎಲ್ಲರೂ ಬಂದಿದ್ರು. ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಕರೆದು ಎಲ್ಲರ ಹತ್ರ ಅಶ್ಯೂರೆನ್ಸ್ ತಗೊಂಡು ಆಮೇಲೆ BJP ಸರ್ಕಾರ ಬಂತು. ಅದ್ರ ಪ್ರಕಾರ ಆರ್ಗಂಜನೇಂದ್ರ ಅವರು, ಜೀವರಾಜ್ ಅವರು, ನಮ್ಮ ನಿಯೋಗನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಜೊತೆ ಕರ್ಕೊಂಡೋಗಿ ಕುವೆಂಪು ಬಯೋ ರಿಸರ್ವ್ ಅಂತ ತೆಗೆದು ಕುವೆಂಪು ಜೈವಿಕ ಧಾಮ ಮಾಡಿದ್ರು. ಕುವೆಂಪು ಬಯೋ ರಿಸರ್ವ್ನಲ್ಲಿ ಜನ ವಾಸಿಸ್ಲಿಕ್ಕೆ ಅವಕಾಶ ಇಲ್ಲ. ಜೈವಿಕ ಧಾಮದಲ್ಲಿ ಜನ ವಾಸಿಸ್ಬೇಕು. ಆದ್ದರಿಂದ ಜೈವಿಕ ನಮ್ಮ ಹೋರಾಟಕ್ಕೆ ಸಿಕ್ಕಬೇಡ. ಇವ್ರು ಯಾವ ಹೋರಾಟದಲ್ಲಿ ಯಾವುದ್ರಲ್ಲಿ ಜಯಿಸ್ತಿದ್ದಾರೆ ಕೇಳಿ. ಮೊನ್ನೆ ಇದರಿಂದ ಕಲ್ಗುಡ್ಡೆಯಿಂದ ಪಾದಯಾತ್ರೆ ಆದಾಗಲೂ ನಾವು ಶಾಂತಿಗ್ರಾಮ ತನಕ ಹೋಗಿದ್ದೀವಿ. ಮರುದಿನ ನಾರ್ವೆನಲ್ಲೂ ಹೋಗಿದ್ದೀವಿ. ನಾವು ಇಲ್ಲಿ DF ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಿದಾಗಲೂ ನಾವು ಹೋಗಿದ್ದೀವಿ. ನಮ್ಮದು ಇದ್ರದ್ದು ನೇತೃತ್ವ ಅಲ್ಲ. ಕೆಲವ್ರು ಹೇಳಿದ್ರು ನಮಗೆ ಅದು ಲೆಫ್ಟಿಸ್ಟ್ ಅಂತ. ಯಾರೇ ಆಗಲಿ ರೈತರ ಪರ ಹೋರಾಟ ಅಂದರೆ ನಾವು ಹೋಗ್ತೀವಿ ಅಂತ ಹೋಗಿದ್ದೀವಿ, ಭಾಗವಹಿಸಿದ್ದೀನಿ ನಾನು. ಇವರು ಯಾವ ಹೋರಾಟ 23ರಿಂದ ಇತ್ಲಾಗ ಏನು ಹೋರಾಟ ಮಾಡಿದ್ದಾರೆ? ಹಾರ್ಟಿಕಲ್ಚರ್ಗೆ ಯಾವುದೇ ಅನುದಾನ ಬರ್ತಾ ಇಲ್ಲ ಸರಿಯಾಗಿ, ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ, ರೈತರು ಏನೂ ಸಿಗ್ತಾ ಇಲ್ಲ. ಇವರೆಲ್ಲಿ ಏನು ಹೋರಾಟ ಮಾಡಬೇಕಲ್ಲ ಇವರು? ತಾಲೂಕು ಆಫೀಸಲ್ಲಿ ಹಳದಿ ಎಲೆ ರೋಗದ ವಿರುದ್ಧ ಹೋರಾಟ ಮಾಡಿದಾಗ ನಾವು ತಾಲೂಕು ಆಫೀಸಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ದೀವಿ. ಇವರೆಲ್ಲ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಸುಮ್ಮನೆ ಎಲೆಕ್ಷನ್ ಬಂದ ತಕ್ಷಣ ಬಂದು ನಾವು ಟೊಪ್ಪಿ ಹಾಕ್ಕೊಂಡು, ನಿಜವಾಗ್ಲೂ ಮಲೆನಾಡಿಗರ ಗೌರವದ ಸಂಕೇತ ಮಂಡಾಳೆ. ಅದಕ್ಕೆ ಅವಮಾನ ಮಂಡಾಳೆಯನ್ನು ಎಲ್ಲೋ ಒಂದು ಕಡೆ ಮಲೆನಾಡಿಗರ ಒಂದು ಭಾವನೆ ಇರುವಂಥದ್ದು ಪುರಾತನ ಕಾಲದಿಂದಲೂ ಕೂಡ ಮಂಡಾಳೆಯನ್ನು ಹಾಕೊಂಡು ಅದು ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ತೋಟ ಕೆಲಸ ಮಾಡೋರು ಪ್ರತಿಯೊಬ್ಬರು ಕೂಡ ಮಂಡಾಳೆಯನ್ನು ಯೂಸ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಮಂಡಾಳೆ ರಾಜಕೀಯ ಶುರುವಾಗಿದೆಯಾ ಅಂತ? ಅಲ್ಲ, ಇವರೇ ಮಂಡಾಳೆಗೆ ಅವಮಾನ ಮಾಡ್ತಾ ಇರೋದು. ನಾವು ದಿನ ತೋಟಕ್ಕೆ ಮಂಡಾಳೆ ಹಾಕ್ಕೊಂಡು ಹೋಗ್ತೀನಿ, ನೀವು ನೋಡಿದ್ದೀರ. ಆದರೆ ನಾವೆಲ್ಲೂ ಅದನ್ನು ಮಂಡಾಳೆಗೆ ನಾವು ಅವಮಾನ ಮಾಡಿಲ್ಲ. ಇವರು 23ನೇ ಇಸ್ವಿಲಿ ಬಂದು ಹೋದವರು. ಇಷ್ಟ ತನಕ ಮಂಡಾಳೆ ಎಲ್ಲೂ ಇರಲಿಲ್ಲ. ಮೊನ್ನೆ ನಾವು ಮಂಡಾಳೆ ಗ್ಯಾಂಗ್ ಅಂತ ಅವರೇ ಕರ್ಕೊಂಡಿದ್ದು, ನಾವಲ್ಲ. ಮಂಡಾಳೆ ಹಾಕ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರು ಮಂಡಾಳೆ ಮಾಡೋ ಅವಮಾನ ಅಲ್ವಾ? ರೈತರಿಗೆ ಮಾಡೋ ಅವಮಾನ ಅಲ್ವಾ? ಏನು ರೈತರ ಪರ ಇವ್ರದ್ದು ಹೋರಾಟ? ಏನು ರೈತರ ಹೋರಾಟದಲ್ಲಿ ಇವರು ಜಯ ತರಿಸ್ಕೊಟ್ಟಿದ್ದಾರೆ. ಈಗ SIT ರಚನೆ ಆಗಿದೆ ಸರ್ಕಾರ. ಇವರೇನು ಅದ್ರ ಬಗ್ಗೆ ಮಂತ್ರಿ ಪದವಿ ಕೇಳಲಿಕ್ಕೆ ಮುಖ್ಯಮಂತ್ರಿನ ಭೇಟಿ ಆಗ್ತಾರೆ. ಇವರು ಜನಪರ ಹೋರಾಟದವರು, ನಾವು ಪಕ್ಷಾತೀತ ಅಂತಾರಲ್ಲ, ಮುಖ್ಯ ಮಂತ್ರಿ ಪದವಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನ, ರಾಜ್ಯಾಧ್ಯಕ್ಷರನ್ನೆಲ್ಲ ಭೇಟಿ ಆಗ್ತಾರೆ. ಇದಕ್ಕೆ ಯಾಕೆ ಭೇಟಿ ಆಗಲ್ಲ? 5 ಲಕ್ಷ ಪರಿಹಾರ ಕೊಡಿಸ್ಲಿ, ಈಗ ಅವ್ರದ್ದೇ ಸರ್ಕಾರ ಇದೆಯಲ್ಲ. ರಾಮಸ್ವಾಮಿರೇ, ಅದರ ಜೊತೆಯಲ್ಲಿ ಈಗ ಒಂದು ರೀತಿಯಲ್ಲಿ ಇಬ್ಬರು ಪ್ರಭಾವಿ ನಾಯಕರು, ಇಬ್ಬರು ಮಾಜಿ DCC ಬ್ಯಾಂಕ್ ನಿರ್ದೇಶಕರು, ಹಾಲಿ ನಿರ್ದೇಶಕರು ಕೂಡ ಹೌದು ನೀವು, ಜೊತೆಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಇಬ್ಬರ ನಡುವೆ ನಡೀತಿರುವಂಥ ಹೇಳಿಕೆ ಪ್ರತಿ ಹೇಳಿಕೆ, ನಿಮ್ಮ ನಡುವೆ ಹಾಗೂ ಕುಕ್ಕುಡಿಗೆ ರವಿ ಅವರ ನಡೀತಿರುವಂಥ ಒಂದು ಹೇಳಿಕೆ. ನೀವು ಮೊನ್ನೆ ಕೊಪ್ಪದ ಪ್ರತಿಭಟನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀರಾ, 2028ರ ಚುನಾವಣೆಯಲ್ಲಿ ರವಿ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತನ್ನು ಹೇಳ್ತೀರಾ. ಈ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ಇಬ್ಬರ ನಡುವೆ ಮತ್ತಷ್ಟು ಮುಸುಕಿನ ಗುದ್ದಾಟಕ್ಕೆ ಕಾರಣವಾಯ್ತಾ ಅಂತ? ನೋಡಿ, 28ರಲ್ಲಿ ಅವರು ಹಿಂಬಾಗಿಲಿಂದ BJP ಬರೋ ಪ್ರಯತ್ನ ಮಾಡಿದ್ದು ಸತ್ಯ. ಅದು ಕಾಂಗ್ರೆಸ್ಸು
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೊಡ್ದಿತ್ತಿದ್ದರೆ ಅವ್ರು ಇಷ್ಟೊತ್ತಿಗೆ ಕಾಂಗ್ರೆಸ್ಸಲ್ಲಿ ಇರ್ತಿರ್ಲಿಲ್ಲ. ನಾನು ಅದಕ್ಕೆ ಹೇಳಿದ್ದೆ 28ರಲ್ಲಿ ಅವರು ಅದನ್ನು ಒಪ್ಕೊಂಡಿಲ್ಲಲ್ಲ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಂತ. ಇರಬೇಕಂತ ಇದೀನಿ ಅಂತಾರೆ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಂತ ಹೇಳ್ಬೇಕಲ್ಲ ಅವರು. ನಾನು ಹೇಳ್ತೀನಿ ರೀ, ನನ್ನ ಇನ್ನು ಯಾವತ್ತೂ ನಾನು ಬಿ ಜೆ ಪಿ ಬಿಟ್ಟು ಹೋಗಲ್ಲ, ಸಾಯಿ ತನಕ ಬಿ ಜೆ ಪಿಲೇ ಇರ್ತೀನಿ ಅಂತ ಹೇಳ್ತಾರೆ. ಅವ್ರು ಕಾಂಗ್ರೆಸ್ಸಲ್ಲಿ ಇರ್ತೀನಿ ಅಂತ ಹೇಳಿ, ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ನಾನು ನೇರವಾಗಿ ಕೇಳ್ತೀನಿ, 2028ರ ಚುನಾವಣೆಯಲ್ಲೂ ಕೂಡ ರಾಮಸ್ವಾಮಿಯವರು ಬಿಜೆಪಿ ಪಕ್ಷ ಪರವಾಗಿ ಕೆಲಸ ಮಾಡ್ತಾರೆ? 100% ನಾನು ಬಿ ಜೆ ಪಿ ಬಿಟ್ಟು ಹೋಗಲ್ಲ, ಬಿ ಜೆ ಪಿಲೇ ಇರ್ತೀನಿ, ಬಿ ಜೆ ಪಿ ಅಭ್ಯರ್ಥಿಗೆ ಕೆಲಸ ಮಾಡ್ತೀನಿ. ರವಿಯವರು ಮಾಡ್ತಾರಾ? ನಾನು 28ರ ಚುನಾವಣೆ ಅಲ್ಲ, ನಾನು ಇದ್ದರೆ ಬಿ ಜೆ ಪಿನಲ್ಲೇ ಇರ್ತೀನಿ ರಾಜಕಾರಣದಲ್ಲಿ ಅಂತ ಹೇಳಿದ್ದೀನಿ. ರವಿಯವ್ರು ಹಂಗೆ ಹೇಳ್ತಾರಾ ನಾನು ಇದ್ರೆ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಅಂತೇಳಿ? ನಾನು 2 ಟರ್ಮ್ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀನಿ. ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಒಂದಷ್ಟು ಒಳ್ಳೆ ಕೆಲಸನೂ ಮಾಡಿದ್ದೀನಿ. ಈಗ ಅವರು 5 ಸರಿ ಆಗಿದ್ದಾರೆ ಡಿ ಸಿ ಬ್ಯಾಂಕ್ ಡೈರೆಕ್ಟರ್. ನಾನು 2 ಸರಿ ಆಗಿದ್ದಕ್ಕೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಸಾಕು 2 ಟರ್ಮ್, ನಾನು ಸೊಸೈಟಿಯಿಂದ ಡಿ ಸಿ ಬ್ಯಾಂಕಿಗೆ ಹೋಗಲ್ಲ ಅಂತ. ಅವ್ರು ಬಿಟ್ಕೊಡ್ಬೋದಲ್ಲ? 5 ಸರಿ ಆದವ್ರು ಅವರು ಬಿಟ್ಕೊಡ್ತಾರ? ನಾನು ಹೇಳ್ತೀನಿ, ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ, ನಾನು ಡಿ ಸಿ ಸಿ ಬ್ಯಾಂಕಿಗೆ ಕಂಟೆಸ್ಟ್ ಮಾಡಲ್ಲ. ರವಿಯವ್ರು ಹೇಳಲಿ ಇದೇ ಮಾತನ್ನು, ನಾನು ಡಿ ಸಿ ಬ್ಯಾಂಕಿಗೆ ಕಂಟೆಸ್ಟ್ ಮಾಡಲ್ಲ ಅಂತ. ಅವರೇ ಒಂದು ಕಡೆ ಹೇಳಿದ್ದಾರೆ ನಾನು ಡಿ ಸಿ ಬ್ಯಾಂಕ್ ಅಭ್ಯರ್ಥಿ ಅಂತ. ಅವರು ಡಿ ಸಿ ಸಿ ಬ್ಯಾಂಕಿಗೋಸ್ಕರ ಏನು ಕಸರತ್ತು ಬೇಕಾದ್ರೆ ಮಾಡ್ತಾರೆ, ಯಾರ ಹತ್ರ ಬೇಕಾದ್ರೆ ಮಾತಾಡ್ತಾರೆ. ನಮ್ಮ ತಾಲೂಕು ಅಧ್ಯಕ್ಷರಿಗೆ ಮಾತಾಡಿದ್ದೀನಿ, ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ಯಾರೆ ಅವರು, ಕೆಸುವೆ ಡೆಲಿಗೇಟ್ ಅಂತ ಹೇಳ್ತಾರೆ. ನಾವು ಆ ಥರ ಎಲ್ಲಿ ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗಿಲ್ಲ, ಎಲೆಕ್ಷನ್ ನಿಲ್ತೀನಿ ಡಿ ಸಿ ಬ್ಯಾಂಕಿಗೆ ಸಪೋರ್ಟ್ ಮಾಡಿ ಅಂತೇಳಿ. ರಾಮಸ್ವಾಮಿ ಅದರ ಜೊತೆ ಮತ್ತೊಂದು ಪ್ರಮುಖವಾಗಿ ಹೇಳಿರುವಂಥದ್ದು, ರಾಮಸ್ವಾಮಿಯವರು ಗೋವಿಂದೇಗೌಡರ ಕಾಲದಿಂದಲೂ ಕೂಡ ನನ್ನ ಪಾಲಿಗೆ ಶನಿ ಒಕ್ಕರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ನೋಡಿ, ಅವರು ಜೀವರಾಜ್ ಅವ್ರು ನಮ್ಮ ಮನೆಗೆ ಬಂದು, ಜೀವರಾಜ್ ಅವ್ರ ಮನೆಗೆ ಹೋಗಿದ್ದಲ್ಲ ಪಕ್ಷಕ್ಕೆ ಕರೀಲಿಕ್ಕೆ, ಇವರೇ ಜೀವರಾಜ್ ಅವ್ರ ಮನೆಗೆ ಹೋಗಿದ್ದು. ಜೀವರಾಜ್ ಅವ್ರ ಮನೆಗೆ ಹೋಗಿ ನಾನು ಮೊದಲಿನ ಹಂಗಿಲ್ಲ, ಈಗ ಬದಲಾಗಿದ್ದೀನಿ, ನಾನು ಬರ್ತೀನಿ ಅಂದರು. ಬೇಕಾದ್ರೆ ಕೇಳಿ, ನಾನು ಅದ್ದಡ ಸತೀಶು, ಅವ್ರ ಚಿಕ್ಕಪ್ಪನ ಮಗನೇ ಸುಕುಮಾರ್, ಬೇಡ ಖಂಡಿತ ಬೇಡ ಪಕ್ಷಕ್ಕೆ, ಅವ್ರು ಇರಲ್ಲ, ಇದ್ದ ಪಕ್ಷಕ್ಕೆ ವಿರೋಧ ಅಂತ ಹೇಳೋದು. ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷಕ್ಕೆ ವಿರೋಧ. ಇದ್ದು ಅಧಿಕಾರ ಕೊಟ್ಟು ಪಕ್ಷದಲ್ಲಿ ಇದ್ದು ಸ್ವಲ್ಪ ದಿನ ಸರಿ ಇರ್ತಾರೆ, ಆಮೇಲೆ ನಿಧಾನ ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಯಾವುದೂ ಮಾಡ್ತಾ ಇಲ್ಲ ಕೆಲಸ, ಸರಿ ಇಲ್ಲ ಅಂತ ಶುರು ಮಾಡಿದ್ರು ಅಂದರೆ ಅಲ್ಲಿಂದ ಕಾಲು ಎತ್ತಿದ್ರು ಅಂತ ನಾವು ಹೇಳಿದ್ವಿ. ಜೀವರಾಜ್ ಹೇಳಿದ್ರು, ಇಲ್ಲ ರೀ ಮೊದಲಿನ ಹಂಗಿಲ್ಲ, ಬದಲಾಗಿದ್ದಾರೆ, ನಮ್ಮ ಮನೆಗೆ ಬಂದು ಮಾತಾಡೋಗಿದ್ದಾರೆ, ನಾನು ಮೊದಲಿನ ಹಂಗಿಲ್ಲ ಅಂತ. ಸರಿ ಅಂತೇಳಿ ಅವರು ನಮ್ಮ ನಾಯಕರು ಹೇಳಿದ್ಮೇಲೆ ಇನ್ನೇನು ಅಂತ ನಾವು ಬಂದು ಸೇರಿದ್ವಿ. ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಬೇಕಂದ್ರೆ ಅವರು ಹೋದರು, TPCMS ಕ್ಷೇತ್ರದಿಂದ ನಾನು ಹೋದೆ. ಹೋದಾಗ ನನಗೆ CT ರವಿ ಕರೆದು ಹೇಳಿದರು, ನೀವೇ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು, ರವಿ ಫರ್ಮ್ ಇಲ್ಲ ಅಂತ. ಕೇಳಿಬೇಕಾದ್ರೆ ಇವರು ಹೋಗಿ ಜೀವರಾಜ್ ಅವ್ರ ಕೈಕಾಲು ಹಿಡ್ಕೊಂಡ್ರು. ನಾನು 4 ಸರಿ ಗೆದ್ದರೂ ನನಗೆ ಅಧ್ಯಕ್ಷ ಆಗಲಿಕ್ಕಾಗಲಿಲ್ಲ, ಇದೊಂದು ಅವಕಾಶ ಬೇಕು ಅಂತ. ಜೀವರಾಜ್ ಅವರು ನನ್ನ ಕರೆದು ಹೇಳಿದ್ರು, ನೀವು ಅಪೆಕ್ಸ್ ಬ್ಯಾಂಕಿಗೆ ಹೋಗಿ, ಅವರು ಡಿ ಸಿ ಬ್ಯಾಂಕ್. ಈ ಮಾತು ಕೂಡ ಬಂದಿರುವಂಥದ್ದು, ರಾಮಸ್ವಾಮಿ ಅವ್ರನ್ನ ಅಪೆಕ್ಸ್ ಬ್ಯಾಂಕ್ಗೆ ಕಳಿಸಿದ್ದು ನಾನೇ ಅನ್ನುವ ಮಾತನ್ನು ಕೂಡ ಅವರಿಗೆ ಹೇಳಿ. ಇವ್ರು ಯಾರ್ರೀ, ಇವ್ರು ಒಬ್ಬರೇ ಗೆದ್ದಿದ್ದು, BJP ಕಳಿಸಿದ್ದು. ಇವ್ರನ್ನ ಅಧ್ಯಕ್ಷರು ಮಾಡಿದ್ದು BJP, ನನ್ನನ್ನು ಅಪೆಕ್ಸ್ ಬ್ಯಾಂಕಿಗೆ ಕಳಿಸಿದ್ದು BJP, ಇವರಲ್ಲ. ಇವ್ರನ್ನ ಅವಾಗ CT ರವಿ, ಗಣೇಶ್ ರಾಯರು, ಜೀವರಾಜ್ ಅವರು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ರು. ಇವರು ಎರಡೂವರೆ ವರ್ಷ ಡಿ ಸಿ ಬ್ಯಾಂಕಿಗೆ ಅಧ್ಯಕ್ಷರು, ನಾನು 2.5 ವರ್ಷ ಅಪೆಕ್ಸ್ ಬ್ಯಾಂಕಿಗೆ ಹೋಗೋದು ಅಂತ ತೀರ್ಮಾನ ಆಯ್ತು. ಸರಿ ಅಂತ ಒಪ್ಕೊಂಡೆ ನಾನು. ಇವರು ಹೇಳಿದ್ರು 5 ವರ್ಷ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದು ಅಂತ. ನಾನು 2.5 ವರ್ಷ ಮಾತ್ರ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದು. ಇವ್ರು ಆಮೇಲೆ ಇವ್ರದ್ದು 2.5 ವರ್ಷ ಆದಮೇಲೆ ಇವ್ರು ಬಿಟ್ಕೊಡ್ಬೇಕಲ್ಲ, ರಾಜಶೇಖರ್ ಅನ್ನೋರಿಗೆ ಬಿಟ್ಕೊಡ್ಬೇಕಿತ್ತು. ಇವ್ರು ಬಿಟ್ಕೊಡ್ಲಿಲ್ಲ, 6 ತಿಂಗಳು ಸತಾಯಿಸಿದ್ರು. ಆಮೇಲೆ ಎಲ್ಲ ಒತ್ತಡ ಹಾಕಿದ್ಮೇಲೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ನಾವು ಮಾತನಂತೆ ನಡ್ಕೊಬೇಕಲ್ಲ, ಇವರು ರಾಜಶೇಖರ್ಗೆ ಬಿಟ್ಕೊಡ್ಬೇಕು. ರಾಜಶೇಖರ್ಗೆ ಯಾರು ಸೂಚಕರು ಸಹಿ ಹಾಕದಿದ್ದಂಗೆ ನೋಡ್ಕೊಂಡ್ರು ಇವರು. ಅವಾಗ ಜೀವರಾಜ್ ಪಾರ್ಟಿ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು BJPದು. ಜೀವರಾಜ್ ನಾನು ಎಲ್ಲ ಇದರಲ್ಲಿದ್ವಿ, ಮೂಡಿಗೆರೆ ಸೊಸೈಟಿದು ಒಂದು ಬಿಲ್ಡಿಂಗ್ ಓಪನ್, ನಾವು ಗೆಸ್ಟಲ್ಲಿ. ನಾನು ಅಪೆಕ್ಸ್ ಬ್ಯಾಂಕಿಂದನೂ ಸ್ವಲ್ಪ ದುಡ್ಡು ಕೊಡಿಸಿದ್ದೆ ಅದಕ್ಕೆ. ಮತ್ತು ಅಲ್ಲಿ ಜೀವರಾಜ್ ಕರೆದು ಹೇಳಿದ್ರು,
ನೀವು ಹೋಗಿ ರಾಜಶೇಖರ್ಗೆ ಸೂಚಕ ಹಾಕಬೇಕು ಅಂತ. ನಾನು ಸರ್ ಯಾರೂ ಒಪ್ತಾ ಇಲ್ಲ, ಇದು ನನ್ನ ಪಕ್ಷ ಅಧ್ಯಕ್ಷನಾಗಿ ಹೇಳ್ತೀನಿ, ನನ್ನ ಆದೇಶ, ನೀವು ಹೋಗಿ ಸೂಚಕರು ಸೈನ್ ಹಾಕಿ ಅಂದರು. ಯಾಕಂದರೆ ಅಲ್ಲಿ ಒಂದು ಕಾಂಬಿನೇಷನ್ ಇತ್ತು, ಒಕ್ಕಲಿಗರಿಗೆ 1 ಟರ್ಮು, ಲಿಂಗಾಯತರಿಗೆ 2 ಟರ್ಮು ಅಂತ. ಇವರು ನಾನು ಹೋಗ್ತಿದ್ದಂಗೆ ಗಲಾಟೆ ಮಾಡೋದು, ಸೈನ್ ಹಾಕ್ಬೇಡ್ರಿ ನೀವು, ಅವ್ರು ಹಂಗೆ ಹಿಂಗೆ ಗಲಾಟೆ ಮಾಡೋದು. ರವಿ ಅವರು ನನಗೆ ಪಕ್ಷದ ಅಧ್ಯಕ್ಷರ ಆದೇಶ, ನಾನು ಹೇಳಿದೆ ಪಕ್ಷದ ಅಧ್ಯಕ್ಷರ ಆದೇಶ, ದೇವರಾಜ್ ಅವರು ಆದೇಶ ಮಾಡಿದ್ದಾರೆ, ಹೋಗಿ ಸೈನ್ ಹಾಕ್ಬೇಕಂತ ನಾನು ಸೂಚಕರು ಸೈನ್ ಹಾಕಿದೆ. ಅವ್ರದ್ದು ಎನಾನಿಮಸ್ ಅಧ್ಯಕ್ಷರು ಆಯಿತು, ರಾಜಶೇಖರ್ ಅವರು. ಇವರು ನನ್ನನ್ನು ಕಳಿಸಿದೆ ಅಲ್ಲಿಂದ, ಇವ್ರನ್ನ ಅಧ್ಯಕ್ಷರು ಮಾಡಿದ್ದೆ ಪಾರ್ಟಿ, ನನ್ನನ್ನು ಕಳಿಸಿದ್ದು ಪಾರ್ಟಿ. ಅದರ ಜೊತೆಯಲ್ಲಿ ಇವಾಗ ಮತ್ತೊಂದು ಆರೋಪ ಕೇಳಿ ಬಂದಿರುವಂತದ್ದು, ರಾಮಸ್ವಾಮಿಯವರು DCC ಬ್ಯಾಂಕ್ ನಿರ್ದೇಶಕ ಆಗುವ ಉದ್ದೇಶದಿಂದಲೇ ನನ್ನನ್ನು ಪಕ್ಷದಿಂದ ಹೊರ ಹಾಕಿದ್ರು, ಅಲ್ಲದೆ ಗೋವಿಂದೇಗೌಡರ ಕಾಲದಲ್ಲೂ ಕೂಡ ನನ್ನಿಂದ ಪಕ್ಷದಿಂದ ಹೊರ ಹಾಕಿದ್ದು ರಾಮಸ್ವಾಮಿ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಇನ್ನೊಂದು ಗೊತ್ತಾ, ಅವ್ರಿಗೆ DCC ಬ್ಯಾಂಕ್ ಹೋಗಿ ಡೈರೆಕ್ಟರ್ ಆಗಿ ಅಂತ ತೋರಿಸ್ಕೊಟ್ಟವನೇ ನಾನು. ಖಾಂಡ್ಯ ವೆಂಕಟೇಶ್ ಹೋಗಿದ್ರು DC ಬ್ಯಾಂಕಿಗೆ ಆ ವರ್ಷ, ಗೋವಿಂದೇಗೌಡರ ಪೀರಿಯಡಲ್ಲೇ. ಇವರು ಅನಿಲ್ ಕುಲಾಸ ಎಸ್ಟೇಟಲ್ಲಿ ಎಲ್ಲ ಶಿಕಾರಿಗೆ ಹೋಗಿದ್ರು. ತುಳಿನಕೊಪ್ಪ ಕಟ್ಟೆಮನೆ ಸೊಸೈಟಿನಲ್ಲಿ ಇವರಿಗೆ ಎಗನೆಸ್ಟ್ ಆಗಿ ಡೆಲಿಗೇಷನ್ ಮೀಟಿಂಗ್ ರೆಸಲ್ಯೂಷನ್ ಆಯಿತು. ನಾನು ಜನ ಕೊಟ್ಟು ಕಳಿಸಿ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಏನು ಮಾಡ್ತಾ ಇದ್ದೀರಿ ಹಿಂಗಾಗಿದೆ ಅಂತೇಳಿ. ಆಮೇಲೆ ಬಂದು ಆಮೇಲೆ ಇವ್ರು ನಂಗೆ ಹೇಳಿದ್ರಲ್ಲ, ಇವರು ಜನ ಕರ್ಕೊಂಬಂದ್ರು, ಬೆದರಿಕೆ ಹಾಕಿದ್ರಂತ. ಇವ್ರೇನೇನು ಮಾಡಿದಾರಂತ ಒಂಚೂರು ವಾಪಸ್ ಕೇಳಿ ಅವರಿಗೆ. ಇವ್ರು ಯಾವ ರೂಟಲ್ಲಿ ಡೆಲಿಗೇಷನ್ ಚೇಂಜ್ ಮಾಡಿದ್ರು ಅದನ್ನಂತ. ಡೆಲಿಗೇಷನ್ನು ಖಾಂಡ್ಯ ವೆಂಕಟೇಶ್ ಪರ ಇದ್ದಿದ್ದನ್ನ ಇವರು ಚೇಂಜ್ ಮಾಡಿ ಇವ್ರ ಪರ ಮಾಡ್ಕೊಂಡು, ಇವರು ಫಸ್ಟ್ DCC ಬ್ಯಾಂಕಿಗೆ ಹೋಗ್ಲಿಕ್ಕೆ ಕಾರಣನೇ ನಾನೇ ಹೇಳಿದ್ದು. ಇವರು DC ಬ್ಯಾಂಕಿಗೆ ಹೋದರು. ಹೋದ್ಮೇಲೆ ಬೇರೆ ಯಾರನ್ನು ಹೋಗೋಕ್ಕೆ ಬಿಡಲಿಲ್ಲ, ಬೇರೆ ಯಾರು ಹೋಗಬಾರ್ದು ಅಂತ. ನನ್ನನ್ನು ಫ್ಯಾಕ್ಸಿಂದ ಹೋಗಿ ಬಿಡಲಿಲ್ಲ, ನಾನು TAPCMS ಇಂದ ಹೋಗಿದ್ದೆ DC ಬ್ಯಾಂಕಿಗೆ. ಹೋದ್ಮೇಲೆ ಇದರದ್ದು ಅಪೆಕ್ಸ್ ಬ್ಯಾಂಕಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ಅವಾಗ 43-44 ಸೀಟಿಗೆ. ಅಲ್ಲೆಲ್ಲ ಭಾಳ ದೊಡ್ಡದು, ಶಿವಾನಂದ ಪಾಟೀಲ್ರು, ಸೌದಿ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರೆಲ್ಲ ಡೈರೆಕ್ಟರ್ಗಳು. ನನಗೆ ಒಬ್ಬೊಬ್ಬರಿಗೆ ಒಂದೊಂದು ಸೀಟ್ ಅಂತ ಅಂದರು. ಅದು ಇದು ರಿಸರ್ವೇಷನ್ ಎಲ್ಲ ಇತ್ತು. ನನಗೆ ಹ್ಯಾಂಡಿಕ್ಯಾಪ್ಟ್ ಒಂದು ಸೀಟ್ ಬಂತು, ಒಂದು ಸೀಟ್ ಕೊಡಿ ನೀವು ಅಂತೇಳಿ. ಬೇಕಾದ್ರೆ ಅವ್ನು ಈಗಲೂ ಅಪೆಕ್ಸ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾನೆ, ಹೋಗಿ ಕೇಳಿ. ಒಬ್ಬ ಮುಸ್ಲಿಂ ಹುಡುಗ, ಅವನಪ್ಪ ನಮ್ಮ ಇದರಲ್ಲಿ ಡ್ರೈವರು ಕೋಆಪರೇಟಿವ್ ಇಲಾಖೆನಲ್ಲಿ. ಆ ಹುಡುಗನಿಗೆ ನಾನು ಫ್ರೀಯಾಗಿ ಕೆಲಸ ಕೊಡಿಸಿದ್ದೀನಿ. ಮತ್ತು 9 ಜನರಿಗೆ ಕೆಲಸ ಕೊಡಿಸಿದ್ದಾರೆ, ಬಂದು ಪ್ರಮಾಣ ಮಾಡಿ, 9 ಜನರಿಗೆ ಕೆಲಸ ಕೊಡಿಸಿದಂತ ಬಂದು ಪ್ರಮಾಣ ಮಾಡಲಿ, ನಾನು ಮಾಡ್ತೀನಿ. ಇನ್ನೂ ಹೆಚ್ಚಿಗೆ ಹೇಳ್ಬೇಕಾದ್ರೆ ಮಂಜಾತ್ ಗೌಡ್ರು ಅವ್ರ ಪಾರ್ಟಿಲೇ ಇದ್ದಾರೆ, ಈಗ ಅವ್ರ ಪಾರ್ಟಿ ನಾಯಕರು. ಮಂಜಾತ್ ಗೌಡ್ರ ಹತ್ರ ಕೇಳಿ, ಅವರು ಸುಳ್ಳಂತೂ ಹೇಳಲ್ಲ, ಅವ್ರು ಹೇಳ್ತಾರೆ. ಚಿತ್ರಹಳ್ಳಿ RM ಮಂಜಾತ್ ಗೌಡ್ರು ಅವ್ರು ಅವಾಗ ಅಧ್ಯಕ್ಷರು, ಇವರು ಈಗ ಇವ್ರ ಪಾರ್ಟಿ ಲೀಡ್ರ್ ಅವರು. ಅವ್ರ ಹತ್ರ ಹೋಗಿ ಕೇಳಿ ಸತ್ಯ ಏನಂತ, ಅವರೇ ಹೇಳ್ತಾರೆ. ಇವರು ನಾನು ಭಾಳ ಕ್ಲೀನ್ ಹ್ಯಾಂಡು, ನಾನು ಸಾಲದಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ ಅಂತೇಳಿ. ಮೊನ್ನೆ ಇತ್ಲಾಗೆ ಶಾಂತಿಪುರದಲ್ಲಿ 82 ಲಕ್ಷ ರೂಪಾಯಿ ಜಮೀನು ತಗೊಂಡಿದ್ದಾರೆ. ಸಾಲದಲ್ಲಿರೋರು ಹೆಂಗೆ ತಗೊಳ್ತಾರೆ? ಅಲ್ಲಿ ಶಾಂತಿಪುರದಲ್ಲಿ ಬಾರ್ ಆಗೋಷ್ಟೊತ್ತಿಗೆ 10 ಲಕ್ಷ ರೂಪಾಯಿ ಡೀಲ್ ಆಗಿದೆ. ಯಾರು ಮಾಡಿದ್ರು? ಆ ಜಲಾನಯನ ಅಭಿವೃದ್ಧಿ ಅಧಿಕಾರಿ ಇವನಿದ್ದ, ಎಂಥದ್ದು ಜಯರಾಜ್ ಅಂತ. ಅವನೇನು ಒಳ್ಳೆಯವನಲ್ಲ, ಅವನ ಹತ್ರ ಇವ್ರು ಭಾಳ ಡಿಮ್ಯಾಂಡ್ ಇಟ್ಟರು 10 ಲಕ್ಷ. ಅವನು ಕೊಡಲಿಲ್ಲ, ಅವನು ಸಸ್ಪೆಂಡ್ ಮಾಡಿಸಿದ್ರು. BJP ಪೀರಿಯಡಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು. ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಇವರು ಇಂಜಿನಿಯರ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಎಷ್ಟು ಜನ ಹೆದರ್ಸಿದ್ದು ಮಾಡಿಲ್ಲ ಹೇಳಿ. ಅದೆಲ್ಲ ಬಂದು ನಾವು ಮಾಡಿಲ್ಲ ಅಂತ. ಮತ್ತು ಅವ್ರಿಗೆ ನಾಚಿಕೆ ಆಗಬೇಕು, ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರಾಗಿದ್ರು ಅಂತ ಹೇಳಿ. ಇದೊಂದು ಗಂಭೀರವಾದ ಆರೋಪ. ಮೊನ್ನೆಯ ದಿನ ತನಕವೂ ಕೂಡ ಏನು ಬಿಜೆಪಿಯ ಪ್ರತಿಭಟನೆ ಆಗುವಂತ ಮೊದಲು ಕೂಡ ರಾಮಸ್ವಾಮಿಯವರು ಕಾಂಗ್ರೆಸ್ ಪಕ್ಷ ಮಾರ್ಗದರ್ಶಕರಾಗಿದ್ರು ಅನ್ನೋ ಒಂದು ಗಂಭೀರವಾದ ಒಂದು ಆರೋಪವನ್ನು ಮಾಡಿರುವಂಥದ್ದು. ಅದು ಬಾಲಿಶ ಹೇಳಿಕೆ. ಇನ್ನೊಂದು ಅವ್ರದ ಬೇಜವಾಬ್ದಾರಿತನ. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪವರ್ಫುಲ್ ಅಂತ ಹೇಳ್ಕೊಂಡವನಿಗೆ ವಿರೋಧ ಪಕ್ಷದವ್ರ ಮಾರ್ಗದರ್ಶನ ಬೇಕಾ? ನಾನು ನೇರವಾಗಿ ಕೇಳ್ತೀನಿ, ರಾಮಸ್ವಾಮಿಯವರು ಕಾಂಗ್ರೆಸ್ ಪಕ್ಷ ನಾಯಕರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾರ್ಗದರ್ಶನ ಮಾಡಿದ ಹೌದಾ ಅಲ್ವಾ? ಸುಳ್ಳು, 100% ಸುಳ್ಳು. ನಂಗೆ ಅದ್ರ ಅವಶ್ಯಕತೆನೇ ಇಲ್ಲ. ಕೇಳಿ, ರಾಜೇಗೌಡರ ಹತ್ರ ಕೇಳಿ, ಅವ್ರಿಗೆ ಯಾವತ್ತಾರು ಫೋನ್, KDP ಮೀಟಿಂಗಲ್ಲಿ ಮಾತಾಡಿರ್ಬೋದು, ಯಾವತ್ತಾರು ಫೋನ್ ಮಾಡಿದಾನೆ ಕೇಳಿ. ಯಾರ ನಾಯಕರಿಗೆ ನಾನು ನಿತ್ಯ ಫೋನ್ ಮಾಡ್ತೀನ ಕೇಳಿ. ಇವರಿಗೆ ಇವ್ರು ಮಾಡಿದ್ದೇ ಬೇರೆಯವ್ರು ಮಾಡಿದಾರಂತೆ. ಇವ್ರು BJP ಅಧ್ಯಕ್ಷರಿಗೆ ಫೋನ್ ಮಾಡಿದ್ದು ಅಲ್ಲ, ತಪ್ಪಲ್ಲ.
ನಾನು ಮಾಡಿದ್ದೀನಿ ಅಂತ. ನಾನು ಮಾಡಿಲ್ಲ, ಇವ್ರಿಗೆ ಅನುಮಾನ. ನಮ್ಗೆ ಗೊತ್ತಿದೆ, ನಮ್ಮ ಕೆಲವು ಪದಾಧಿಕಾರಿಗಳಿಗೆ ಇವರೇ ಲೀಗಲ್ ಅಡ್ವೈಸರು, ಕೆಲವು ಪದಾಧಿಕಾರಿಗಳಿಗೆ ಇವರೇ ಫೋನ್ ಮಾಡಿದ್ದು. ತಗ್ಸಿ ಅವ್ರದ್ದೇ ಸರ್ಕಾರ ಇದೆ, ಕಾಲ್ ರಿಜಿಸ್ಟರ್ ತಗ್ಸ್ಲಿ, ನಂದು ತಗ್ಸ್ಲಿ, ಅವ್ರದ್ದು ತಗ್ಸ್ಲಿ, ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಅಂತೇಳಿ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಕೇಸ್ ಇದ್ದಂಗೆ, ಹಿಂಗೆ ಪಲಾಯನವಾದ ಅಲ್ಲ. ಇದಕ್ಕೆಲ್ಲ ಉತ್ತರ ಹೇಳಿ ಅವರು. ಓಕೆ, ಅದರ ಜೊತೆ ಇನ್ನೊಂದು ಪ್ರಮುಖವಾಗಿ ರಾಮಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಜೀವರಾಜ್ ಅವರ ವಿರುದ್ಧ ಇದ್ದಾರೆ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇರುವಂತದ್ದು. ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಬೇರೆಯವರಿಂದಲೂ ಕೂಡ ಜೀವರಾಜ್ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸೋದಾಗಿರ್ಬೋದು, ಟಿಕೆಟ್ ತಪ್ಪಿಸೋದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ರಾಮಸ್ವಾಮಿ ಅವರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಜೀವರಾಜ್ ಸೋಲ್ಸೋದೇ ನನ್ನ ಗುರಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲಿ ಗೊಂದಲ ಆಗಿದ್ದು ಸಹಜ. ಓಕೆ, ಆ ವಿಷಯದಲ್ಲಿ ನನಗೂ ಜೀವರಾಜ್ ಅವರಿಗೂ ಸ್ವಲ್ಪ ಗ್ಯಾಪ್ ಆಗಿದ್ದು ಸಹಜ. ಅಂದ ಮಾತ್ರಕ್ಕೆ ನಾನು ಮೊನ್ನೆ ನಮಗೇನು ಬೈದಿರಲಿಲ್ಲ, ನಾನು ಯಾಕೆ ಹೋಗ್ಬೇಕಾಗಿತ್ತು? ಜೀವರಾಜ್ ಅವರಿಗೆ ಬೈದಿದ್ದಲ್ಲ ಅವರು. ಜೀವರಾಜ್ ಅವರಿಗೆ ದಿನೇಶ್ಗೆ ಬೈದಿದ್ದಂತ ನಾನು ಸುಮ್ಮನೆ ಇರ್ಬೋದಿತ್ತಲ್ಲ, ನಾನು ಯಾಕೆ ಹೋಗ್ಬೇಕಾಗಿತ್ತು? ಇದು ಇವ್ರದ್ದು ಪಕ್ಷ ಡಿವೈಡ್ ಮಾಡಲಿಕ್ಕೆ ಕತೆ ಭಾಳ ಚಂದ ಕಟ್ತಾರೆ. ಈ ಕುಕ್ಕೋಡಿ ರವಿಯರು ಒಂದು ಅಭ್ಯಾಸ ಅಂದರೆ, ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅಲ್ಲಿ ಸೀನಿಯರ್ಸ್ ಯಾರಿರ್ತಾರೋ ಅವ್ರನ್ನೆಲ್ಲ ತುಳಿದಾಕ್ಬಿಡ್ತಾರೆ. ಓಕೆ, JDS ಅಲ್ಲೂ ಅದನ್ನೇ ಮಾಡಿದ್ರು. ಆಮೇಲೆ BJPಗೆ ಬಂದು ಅಷ್ಟೇ. BJPಲಿ ನಮ್ಮಲ್ಲಿ ಮೇಗುಂದ ಹೋಬಳಿಲಿ ಭಾಳ ಜನ ಟಿಕೆಟ್ ಕೇಳೋರಿದ್ರು. ಮಳಿಗೆ ಚಂದ್ರಣ್ಣ ಅಂತ ಸೀನಿಯರ್ ಇದ್ದರು, ಬೆಂಡಾಕ್ಲು ನಾರಾಯಣ್ ಇದ್ದರು. ಎಲ್ಲರನ್ನೂ ತುಳಿದು ಹಾಕಿ ಇವ್ರು ಟಿಕೆಟ್ ತಗೊಂಡ್ರು BJPನಲ್ಲಿ ಜಿಲ್ಲಾ ಪಂಚಾಯತಿಗೆ. ಈ ಕಾಂಗ್ರೆಸ್ಸಿಗೆ ಹೋದರು, ಕಾಂಗ್ರೆಸ್ ಅಧ್ಯಕ್ಷರನ್ನ ಕಿತ್ತಾಯಿಸಿದ್ರು. ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೋ ಅಲ್ಲಿ ಎಲ್ಲ ಸೀನಿಯರ್ಸನ್ನು ಕಿತ್ತಾಯಿಸ್ತು ಇವರು ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡ್ಕೊಳ್ತಾರೆ. ಅಧಿಕಾರ ಇಲ್ಲದ ಪಕ್ಷದಲ್ಲಿ ಅವ್ರು ಇರಲ್ಲ. ಅವ್ರ ಸ್ನೇಹಿತರು ಯಾರೋ ಒಬ್ರು ಹೇಳಿದರು. ಇನ್ನೊಂದು ನಿಮ್ಗೊಂದು ಗೊತ್ತಿರಲಿ, ಸ್ವತಃ ಅವ್ರ ಮಾವನ್ನೇ ಅವ್ರು ನಂಬ್ತಿರ್ಲಿಲ್ಲ ಕಾಡಪ್ಪಗೌಡರು. ಪಾಪ ಅವರಿಲ್ಲ, ದೇವರಂತ ಮನುಷ್ಯ. ಇವರು ಕೊಗ್ರೆನಲ್ಲಿ ಒಂದು ಬ್ರ್ಯಾಂಡಿ ಶಾಪ್ ಮಾಡಬೇಕು ಅಂದಾಗ ದುಡ್ಡಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಕೇಳಿದೆ, ನಿಮ್ಮ ಮಾವನ ಹತ್ರ ಕೇಳ್ರಿ ಕೊಡ್ತವೆ, ಕೊಡಲ್ರಿ ಹಂಗೆ ಹಿಂಗೆ ಅಂತೇಳಿ. ಕೊನೆಗೆ ನಾನೇ ಅವ್ರಿಗೆ ಹೇಳಿ, ಸಂಕಟದಲ್ಲಿದ್ದ ಕಾಡಪ್ಪಗೌಡ್ರಿಗೆ ನಾನೇ ಹೇಳಿ ಬ್ರ್ಯಾಂಡಿ ಶಾಪ್ ತಗೊಳ್ಲಿಕ್ಕೆ ದುಡ್ಡು ಕೊಡ್ಸಿದ್ದು. ಹೌದಲ್ಲ ಅಂತ ಹೇಳಿ ಒಂದು ದೇವಸ್ಥಾನದಲ್ಲಿ ಅವರು. ಆಮೇಲೆ ಇವರು ಆ ಬ್ರ್ಯಾಂಡಿ ಶಾಪನ್ನು ಅವ್ರಿಗೆ ಹೇಳಿದೆ ಮಾರಿ ಕೊನೆಗಂತೂ ದುಡ್ಡು ವಾಪಸ್ ಕೊಟ್ಟರೆ ಏನೋ ಗೊತ್ತಿಲ್ಲ ನನಗೆ. ಹಾಂ, ಅವರೇ ನೀನು ಅವ್ರು ಆಗೋದೇ ಇಲ್ಲ ಅಂತ ಕೂತಿದ್ರು, ಕೊಡ್ಲಿಕ್ಕಾಗಲ್ಲ ಅಂತ. ಅವ್ನು ಸರಿ ಇಲ್ಲ ಕಣ, ಕೊಡಲ್ಲ ನಾನು ಅಂತ. ನಾನೇ ಕೊಡ್ಸಿದ್ದು ದುಡ್ಡು ಅವರಿಗೆ. ಇವ್ರು ಬೇರೆ ಮೇಲೆ ಸುಮ್ಮನೆ ಆಪಾದನೆ ಮಾಡ್ಕೊಂಡು ಹೇಳಕ್ಕೆ ಅವ್ರದ್ದು 108 ಇದೆ. ಅವ್ರದ್ದು ಖಾಸಗಿ ಜೀವನ ಹೇಳಕ್ಕೆ ಹೋದರೆ ಒಂದು ಕಾದಂಬರಿ ಬರಿಬೋದು, ಅಷ್ಟಿದೆ. ನಾನು ಖಾಸಗಿ ಜೀವನ ಮಾತಾಡ್ಲಿಕ್ಕೆ ಹೋಗಲ್ಲ. ಇನ್ನೊಂದು ಪ್ರಮುಖವಾಗಿ ನಿರ್ವಾಹಕನ ಸೊಸೈಟಿ ವಿಚಾರದಲ್ಲಿ ನಂದು ಡಿಸಿಸಿ ಬ್ಯಾಂಕಲ್ಲಿ ನಡೆಯುತ್ತೆ ಅಂತೇಳಿ ನನ್ನ ಹೋರಾಟಗಾರರನ್ನ ಬಳಸ್ಕೊಂಡ್ರು, ನಂತರದಲ್ಲೇ ನನ್ನನ್ನು ಹೊರ ಹಾಕಿದ್ರು ಅನ್ನೋ ಆರೋಪವನ್ನು ಮಾಡ್ತಾರೆ. DCC ಬ್ಯಾಂಕಿಗೆ ಅದೇ ಟೈಮಲ್ಲಿ ಅವ್ರು ಹೋಗಿದ್ದಲ್ಲ ಡೆಲಿಗೇಷನ್ನು, ಅದೇ ಟೈಮಲ್ಲಿ ಅವ್ರು ಡೆಲಿಗೇಷನ್ ಆಗಿದ್ದು. ನಿಲುವಾಗಲ ಸೊಸೈಟಿಯಿಂದ ಡೆಲಿಗೇಷನ್ ನಮ್ಮ ಪಾರ್ಟಿಯವ್ರು ಬರಬೇಕಂತೇಳಿ ಸೂಪರ್ವೈಸರ್ DC ಬ್ಯಾಂಕಿಂದ ಒಬ್ಬರು ಸೂಪರ್ವೈಸರ್ ವೋಟರ್ ಆಗಿರ್ತಾರೆ. ನಾವು ನಮ್ಮ ಇವರು ಡೈರೆಕ್ಟರ್ ಆಗಿದ್ದರು ಕುಕ್ಕೋಡಿ ರವಿ ಅವರು ಡೆಲಿಗೇಷನ್ ಸೂಪರ್ವೈಸರ್ನ ನಮಗೆ ಬೇಕಾದವ್ರು ಕಳಿಸಿ ಅಂತ ಹೇಳಿದರು. ಕಳಿಸಿದ್ರು, ಅದು ಕಳಿಸಿ ಅಲ್ಲಿ ಡೆಲಿಗೇಷನ್ ನಮ್ಮಂತೆ ಆಯಿತು. ಆಗ ಹೋಗಿ ಓಟ್ ಕೊಟ್ಟಿದ್ದೆ ಯಾರಿಗೆ? ಅವರು ಕುಕ್ಕೋಡಿ ರವಿಗೇನೆ. ಅದೇ ಟರ್ಮಲ್ಲಿ ಅವ್ರು DC ಬ್ಯಾಂಕಿಗೆ ಹೋಗಿದ್ದು. ಆ ನಂತರ ಇವರು ನೆಕ್ಸ್ಟ್ ಹೋಗ್ಲಿಕ್ಕಾಗಿಲ್ಲ. ಅದ್ರ ನೆಕ್ಸ್ಟ್ ಇವ್ರದ್ದು ಅಧಿಕಾರ ಮುಗೀತಲ್ಲ, ಇವರು ಪಾರ್ಟಿ ಬಿಟ್ಟರು. ಇವರು ಇದಕ್ಕೆ ಹೋದ್ರಲ್ಲ, ಅದಡ ಸತೀಶ ಕ್ಯಾಂಡಿಡೇಟ್ ಆದರು BJPಯಿಂದ. ಇವ್ರು ಓಟ್ ಹಾಕ್ಬೇಕಾಗಿತ್ತಲ್ಲ ಅದಡ ಸತೀಶಿಗೆ, ಯಾಕೆ ಪಲಾಯನವಾದ ಮಾಡಿದ್ರು, ಓಡಿದ್ರು. ಇವರು ಮಾಡಿದ್ದೆಲ್ಲ ಸರಿ, ಇವರು ಬೇರೆಯವರಿಗೆ ಬುದ್ಧಿವಾದ ಹೇಳೋದು. ಅದರ ಜೊತೆ ಇನ್ನೊಂದು ಪ್ರಮುಖವಾಗಿ ಹಿಂದಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೀವು ಮತ್ತು ಅವರು ಪರಸ್ಪರ ಎದುರಾಳಿಗಳಾಗಿ ಸ್ಪರ್ಧೆ ಮಾಡ್ತೀರಾ. ಅವರು ಕಾಂಗ್ರೆಸ್ಸಿಂದ ಇದ್ದಾರೆ, ನೀವು BJPಯಿಂದ ಸ್ಪರ್ಧೆಯನ್ನು ಮಾಡ್ತೀರಾ, ಬೆಂಬಲಿತರ ಸ್ಪರ್ಧೆ ಮಾಡ್ತೀರಾ. ಅದರಲ್ಲಿ ಹಾಲ್ಮುತ್ತೂರಿನ ಸೊಸೈಟಿಯ ಒಂದು ವಿಚಾರವಾಗಿ ಅಲ್ಲೇನು ಡೆಲಿಗೇಷನ್ ವಿಚಾರವಾಗಿ ಕೊನೆಯ ಹಂತದಲ್ಲಿ ಏನು ಡೆಲಿಗೇಷನ್ ತಗೊಂಡು ಹೋಗುವಾಗ ಅವರಿಗೆ ನೀವು ಅಡ್ಡವನ್ನ ಹಾಕಿದ್ರಿ, ಟ್ರ್ಯಾಕ್ಟರ್ನ ಕಡಬೆ ರಾಷ್ಟ್ರದಲ್ಲಿ ನಿಲ್ಲಿಸಿದ್ರಿ, ಅಲ್ಲಿ ಅವರಿಗೆ ಭಾರಿ ತೊಂದರೆಯನ್ನ ಮಾಡಿದ್ರಿ ಅನ್ನುವ ಒಂದು ಗಂಭೀರವಾದ ಆರೋಪ ನಿಮ್ಮ ಮೇಲೆ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಟ್ರ್ಯಾಕ್ಟರ್ ತಂದ ಅಡ್ಡ ಹಾಕಿ ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಸಾಯಿಸ್ಲಿಕ್ಕೆ ಬಂದಿದ್ರು ಅನ್ನೋದನ್ನ 2 ಲಕ್ಷ ರೂಪಾಯಿ ಡೀಲ್ ಕೊಟ್ಟಿದ್ರು ಅಂತೇಳಿ ಅವ್ರು ಪ್ರಮಾಣ ಮಾಡಲಿ ಅವ್ರ ದೇವಸ್ಥಾನದಲ್ಲಿ. ನಾ ಮಾಡ್ತೀನಿ. ಅವ್ರನ್ನ ನಿಧಾನ ಮಾಡ್ಲಿಕ್ಕೆ ಮಾಡಿರೋದು ಹೌದು. ಅವ್ರ ವೆಹಿಕಲ್ ಮುಂದ್ಗಡೆ ನಮ್ದು 2 ವೆಹಿಕಲ್ ಹೋಗಿದ್ದು ಹೌದು. ನಾವು ಯಾವ 1 ರೂಪಾಯಿ ಯಾರಿಗೆ ಕೊಡ್ತಿಲ್ಲ, ಎಲ್ಲ ನನ್ನ ಸ್ನೇಹಿತರೆ, ಯಾರೋ ಹೊರಗಡೆಯಿಂದ ಕರ್ಕೊಂಬಂದಾರಲ್ಲ.
ಇವ್ರು ಮಾಡಿದ್ದೆ ಇವ್ರ ಜೊತೆ ಇದನ್ನೇ ಮಾಡಿದ್ದಲ್ಲ ಅವರು. ಇವ್ರು ಬೇರೆಯವ್ರಿಗೆ ಮಾಡಿದ್ರೆ ಸರಿ. ಅಂದ್ರೆ ಅವ್ರು ಏನು ಮಾಡಿದ್ರು? ಕಾಂಡ್ಯ ವೆಂಕಟೇಶಿಗೆ ಅದನ್ನೇ ಮಾಡಿದ್ದಲ್ಲ ಅವರು. ಓಕೆ ಓಕೆ. ಹಿಂದೇನು ಸರಿ ಅವ್ರು ಡಿ ಸಿ ಬ್ಯಾಂಕಿಗೆ 2-3 ಸಾರಿ ಹೋದಾಗಲೂ ಅದನ್ನೇ ಮಾಡಿದ್ದಲ್ಲ. ಅದಕ್ಕೆ ನಾನು ನೋಡ್ರಿ, ನನಗೆ ಅವ್ರನ್ನ ನಮ್ಗೆ ಅನ್ಯಾಯ ಮಾಡಿದ್ರು ಅವರು, ನಮ್ಮ ಪಕ್ಷಕ್ಕೆ. ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟು ಅವ್ರನ್ನ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಾಡಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ, ಆಮೇಲೆ ಇದಕ್ಕೆ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಮಾಡಿ, ಡಿ ಸಿ ಬ್ಯಾಂಕ್ ಅಧ್ಯಕ್ಷನ ಮಾಡಿ, ಇಷ್ಟೆಲ್ಲ ಮಾಡಿದ ಮೇಲೂ ಇವರು ನಮ್ಮ ಪಕ್ಷಕ್ಕೆ ವಿರುದ್ಧ ಆಧಾರ ಅಂದಾಗ ಅವ್ನು ಸೋಲ್ಸ್ಬೇಕಂತ ಒಂದು ಹಠ ಇತ್ತು ನನಗೆ. ನಾನು ಹೇಳಿದ್ದೆ ಅವ್ರಿಗೆ, ಇದು ನಂಗೊಂದು ಹಠ ಇತ್ತು ನಿಮ್ಮನ್ನು ಸೋಲ್ಸ್ಬೇಕಂತ, ಸೋಲ್ಸಿದ್ದೀನಿ. ಇನ್ನು ನಾನು ಡಿ ಸಿ ಬ್ಯಾಂಕಿಗೆ ಇದರಿಂದ ಕಂಟೆಸ್ಟ್ ಮಾಡಲ್ಲ ಅಂತಲೇ ಅವತ್ತೇ ಹೇಳಿದ್ದೀನಿ. ಓಕೆ. ಈ ಸಾರಿನೂ ಕೇಳಿ ಬೇಕಾದ್ರೆ ಸಂತೋಷಿದ್ರು ಬಾಳೆಹೊನ್ನೂರಲ್ಲಿ. ನೀವು ಕಂಟೆಸ್ಟ್ ಮಾಡಲ್ಲ ಅಂದರೆ ನಾನು ಖಂಡಿತ ಮಾಡಲ್ಲ ಕಂಟೆಸ್ಟ್ ಅಂದೆ. ಹಾಗಾದ್ರೆ ನಂಗೊಂದು ಸಾಕಾರ ಕೊಡಿ, ಅದು ನೋಡೋಣ ಪಕ್ಷದ ತೀರ್ಮಾನ ಅಂತ ಅವರೇ ಅರ್ನೂರು ಸಂತೋಷ್ ಸಾಕ್ಷಿ ಅವ್ರು ಎದುರುಗಡೆ ಹೇಳಿರುವಂಥದ್ದು. ಯಾರು ಹೇಳಿರು? ಬಾಳೆಹೊನ್ನೂರಿನಲ್ಲಿ. ಯಾರು ಹೇಳಿರು? ಕುಕ್ಕಡಿಗೆ ರವಿಯರ್ ಕೇಳಿದ್ದು. ನಿಮ್ಮ ಹತ್ರ ಕೇಳಿರು? ಕೇಳಿದ್ದು. ನಮ್ಗೊಂದು ಸಾಕಾರ ಕೊಡಿ ಅಂತ. ನಾನು ಪಾರ್ಟಿ ತೀರ್ಮಾನ ಏನೇನಾಗುತ್ತೆ ನೋಡೋಣ ಅಂತ ಅಂದೆ. ಓಕೆ. ಇವರೆಲ್ಲ ಮಾಡಿದ್ದು ಸರಿ. ಅವ್ರಿಗೆ ಕಟ್ಟಮನೆ ಸೊಸೈಟಿದ ರೆಸಲ್ಯೂಷನ್ ಹೆಂಗೆ ತಿದ್ದಿದ್ರು ಏನೋ ಅಂತ ಕೇಳಿ ಅವ್ರ ಹತ್ರ, ಅವ್ರು ಹೇಳಿ ಅವರು. ರಾಮಸ್ವಾಮಿ, ಅದರ ಜೊತೆ ಇನ್ನೊಂದು ಪ್ರಮುಖವಾಗಿ ನಾನು ನೇರವಾಗಿ ಇನ್ನೊಂದು ಹೇಳಿ ಕನ್ಕ್ಲೂಡ್ ಮಾಡಿಬಿಡ್ತೀನಿ. ನಾನು ರಾಜಕಾರಣದಲ್ಲಿ ಯಾರನ್ನ ಕೊಲೆ ಮಾಡಿಸಿ ನಾನು ಅಧಿಕಾರ ಅನುಭವಿಸೋ ಕೆಳ ಮನಸ್ಥಿತಿ, ಹೀನ ಮನಸ್ಥಿತಿ ನಂದಿಲ್ಲ. ನಾವಿದ್ರೆ ಒಂದು ಪಕ್ಷದಲ್ಲಿದ್ದರೆ ಪ್ರಾಮಾಣಿಕವಾಗಿರ್ತೀವಿ. ರವಿಗೌಡರಂಗೆ ಇದ್ದ ಪಕ್ಷಕ್ಕೆ ವಿರೋಧವಾಗಿ ಇರಲ್ಲ ನಾವು, ಆ ಪಕ್ಷದ ಭದ್ರಾಗೇ ಇರ್ತೀವಿ ನಾವು. ರಾಮಸ್ವಾಮಿ, ಅದರ ಜೊತೆಯಲ್ಲಿ ನೇರವಾಗಿ ಕೇಳ್ತೀನಿ, 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಜೀವರಾಜ್ ಕ್ಯಾಂಡಿಡೇಟ್ ಆಗ್ತಾರೋ, ರಾಮಸ್ವಾಮಿ ಕ್ಯಾಂಡಿಡೇಟ್ ಆಗ್ತಾರೋ, ಅಥವಾ ಇನ್ಯಾರು ಈಗ ಹೊಸಬ್ರು ಯಾರು ಬಂದ ಹೊಸ ಮಕ್ಕಳು ಕ್ಯಾಂಡಿಡೇಟ್ ಆಗ್ತಾರೋ, ಪುಣ್ಯಪಾಲ್ ಕ್ಯಾಂಡಿಡೇಟ್ ಆಗ್ತಾರೋ, ಅದು ಯಾರಿಗೂ ಗೊತ್ತಿಲ್ಲದಂಥ ವಿಚಾರ. ಬಿಜೆಪಿಯಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ರಾಮಸ್ವಾಮಿ ಕೆಲಸ ಮಾಡ್ತಾರಾ? 100% ಕೆಲಸ ಮಾಡ್ತೀನಿ. ಯಾರೇ ಕ್ಯಾಂಡಿಡೇಟ್ ಆದರೂ ಕೆಲಸ ಮಾಡ್ತೀನಿ. ನನ್ನ ಪಾರ್ಟಿ ಕಮಿಟ್ಮೆಂಟ್, ವ್ಯಕ್ತಿ ಕಮಿಟ್ಮೆಂಟ್ ಅಲ್ಲ ನನಗೆ. ಅದು ನನ್ನ ನೇರವಾಗಿ ಇನ್ನೊಂದ್ಸರಿ ಕೇಳ್ತೀನಿ, ಜೀವರಾಜ್ ಅವರೇ ಮುಂದಿನ ಬಾರಿ ಅಭ್ಯರ್ಥಿಯಾರ, ರಾಮಸ್ವಾಮಿ ನಿಲ್ಬೇನಾಗಿರುತ್ತೆ? ಅವರೇ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತೀನಿ ಅಷ್ಟೇ. ಮುಂದುವರಿಸ್ಬೇಡಿ. ರಾಮಸ್ವಾಮಿಯವರೇ, ಈಗ ಒಂದು ರೀತಿಯ ಶೃಂಗೇರಿ ಕ್ಷೇತ್ರ ರಾಜಕೀಯ ಅಂದರೆ ಅದು ಶಾಸಕರು ಅಥವಾ ಮಾಜಿ ಶಾಸಕರು, ಸಂಸದರು, ಆ ವಿಷಯ ನಡೀತಾ ಇಲ್ಲ. ಈಗ ಶೃಂಗೇರಿ ಕ್ಷೇತ್ರ ರಾಜಕೀಯದಲ್ಲಿ ನಡೀತಿರುವಂಥದ್ದು ರಾಮಸ್ವಾಮಿ ವರ್ಸಸ್ ಕುಕ್ಕೋಡಿಗೆ ರವಿಯವರ ನಡುವೆ ಅದು ಹೇಳಿಕೆ ಪ್ರತಿ ಹೇಳಿಕೆ ಆಗಿರ್ಬೋದು, ಆರೋಪ ಪ್ರತ್ಯಾರೋಪಗಳು. ಕೊನೆಯದಾಗಿ ಈ ವಿಷಯದ ಕುರಿತಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಇದು ಕುಕ್ಕೋಡಿ ರವಿ ವರ್ಸಸ್ ರಾಮಸ್ವಾಮಿ ಅಂತಲ್ಲ, BJP ವರ್ಸಸ್ ಕಾಂಗ್ರೆಸ್ ನಡೀತಾ ಇದೆ. BJP ಪ್ರತಿಭಟನೆ ಮಾಡಿದ್ರು, ನಾವು ವಾಪಸ್ ಪ್ರತಿಭಟನೆ ಮಾಡಿದ್ವಿ, ಅವ್ರು ಪ್ರೆಸ್ ಮೀಟ್ ಮಾಡಿದ್ರು, ಈ ಥರ. ಅದಕ್ಕೆ ನಾವು ವಾಪಸ್ ಪ್ರೆಸ್ ಮೀಟ್ ಮಾಡ್ತೀವಿ. BJP ವರ್ಸಸ್ ಕಾಂಗ್ರೆಸ್ ನಡೀತಾ ಇದೆ. ಇನ್ನೊಂದು ಕೊಡಗಿ ರವಿ ನನ್ನ ಹತ್ರ ಹೆಚ್ಚಿನ ಆರೋಪ ಅವ್ರು ಮಾಡಿರೋದ್ರಿಂದ ನಾನು ಅವ್ರ ವಿರುದ್ಧ ಮಾತಾಡಬೇಕಾಯ್ತು. ಅವರು ಇನ್ನೊಂದು ನಿಮಗೆ ಗೊತ್ತಿರಲಿ, 2005ರ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ಎದುರುಗಡೆ ಅವ್ರ ಕ್ಯಾಂಡಿಡೇಟ್ ನನ್ನ ವಿರುದ್ಧ JDS ಪಕ್ಷದಿಂದ ಕಂಟೆಸ್ಟ್ ಮಾಡಿದರು. ಆವಾಗ ಎಲ್ಲ ಮುಗಿದ ಮೇಲೆ ಇವ್ರು ಸೋತರು ನನ್ನ ವಿರುದ್ಧ. ಸೋತ ಮೇಲೆ ಇವರಿಗೆ 4ನೇ ಸ್ಥಾನ. ಓಕೆ. ಇಲ್ಲಿ ಹರಿಹರಪುರ ಜಿಲ್ಲಾ ಪಂಚಾಯತ್. ಓಕೆ. ಇದೇನಾಗಿದೆ ಅಂದರೆ, ಸುಧೀರ್ ನನ್ನ ವಿರುದ್ಧ ನಿಂತಿದ್ದ, 1400 ಓಟಲ್ಲಿ ಸೋತ. ಯಾವಾಗ? 2015-16 ಓಕೆ. ಈ ಸೋತವರೆಲ್ಲ ಗೆದ್ದವ್ರ ಮೇಲೆ ಒಂದಷ್ಟು ಆರೋಪ ಮಾಡೋದು, ಇದೆಲ್ಲ ಸಹಜ ಇರುತ್ತೆ. ಆ ದೃಷ್ಟಿಯಿಂದ ಆರೋಪ ಮಾಡಿ. ಆದರೆ ಕುಕ್ಕೋಡಿಗಿರವರು 2005ರಲ್ಲಿ ಸೋತಾಗ ಅವರು ಚುನಾವಣಾ ಆಯೋಗಕ್ಕೆ ಲೆಕ್ಕ ಕೊಟ್ಟಿರಲಿಲ್ಲ. ನಾವು ಎಲ್ಲ ಒಬ್ಬ ಚುನಾವಣೆಗೆ ನಿಂತವನು ಚುನಾವಣಾ ಆಯೋಗಕ್ಕೆ ಲೆಕ್ಕ ಕೊಡದಿತ್ತಿದ್ರೆ ಅವನು ಮತ್ತೆ ಸ್ಪರ್ಧೆ ಮಾಡೋಂಗಿಲ್ಲ ಯಾವುದೇ ಚುನಾವಣೆಗೆ. ಆದರೆ ಇವರಿಗೆ ವಿಶೇಷವಾಗಿ ಇವ್ರದ್ದು ಕೇಸನ್ನು ಸರಿ ಮಾಡಿಸಿ ಇವ್ರಿಗೆ ಮತ್ತೆ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜೀವರಾಜ್ ಅವರಲ್ಲ ಅಂತ ಹೇಳಿ ಅವರು. ಜೀವರಾಜ್ ಅವ್ರು ಅಲ್ದಿತ್ತಿದ್ರೆ ಪಾರ್ಟಿ ಟಿಕೆಟ್ ಕೊಟ್ಟರು ಇವರು ಎಲೆಕ್ಷನ್ನೇ ನಿಲ್ಲಂಗಿರಲಿಲ್ಲ. ಜೀವರಾಜ್ ಅವರು ಆವಾಗ ಹೋಗಿ ಮಾತುಕತೆ ಆಡಿ ಇವರಿಗೆ ಅಲ್ಲೇನೋ ಸಮಸ್ಯೆ ಸಾಲ್ವ್ ಮಾಡಿಸಿ ಇವರಿಗೆ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದೆಲ್ಲ ನೆನಪೇ ಇಲ್ಲ ಅವರಿಗೆ. ರಾಮಸ್ವಾಮಿ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಮೇಲೆ ಬಂದಿರುವಂಥ ಆರೋಪಗಳಾಗಿರ್ಬೋದು, ಪ್ರತ್ಯಾರೋಪಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಉಪಾಧ್ಯಕ್ಷರು ಹಾಗೆ ಡಿಸಿಸಿ ಬ್ಯಾಂಕ್ನ ಹಾಲಿ ನಿರ್ದೇಶಕರು, ಬಿಜೆಪಿಯ ಜಿಲ್ಲಾ ಮುಖಂಡರು ಆಗಿರುವಂತಹ ಶ್ರೀಯುತ ರಾಮಸ್ವಾಮಿ ಶೆಟ್ಟಿಗದವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.